ಓಂ ಶಾಂತಿ. ಸೊ ಈ ವಿದ್ಯಾಲಯದ ಲಕ್ಷ್ಯವಾದ ನರನಿಂದ ನಾರಾಯಣನಾಗೋ ಲಕ್ಷ್ಯ. ಸೊ ಈ ಗುರಿಯನ್ನು ಮುಟ್ಟಲಿಕ್ಕೆ ಪರಮಾತ್ಮ ನಮಗೆ ಫಾಲೋ ಫಾದರ್, ತಂದೆಯನ್ನು ಅನುಸರಿಸಿ ಅನ್ನೋ ಒಂದು ರೂಲನ್ನು ಇಟ್ಟರು, ಆ ಶ್ರೀಮತವನ್ನು ಕೊಟ್ಟರು ನಮಗೆ. ಆದರೆ ಎಲ್ಲಿ ಫಾಲೋ ಫಾದರ್ ಮಾಡಬೇಕು, ಅಸಲ ಫಾಲೋ ಫಾದರ್ ಅನ್ನೋದ್ರ ಮೀನಿಂಗ್ ಏನು, ಅದರ ಅರ್ಥ ಏನು ಅನ್ನೋ ವಿಷಯವನ್ನು ನಮಗೆ 19ನೇ ತಾರೀಕು ಡಿಸೆಂಬರ್ ತಿಂಗಳು 1988 ರಿವೈಸ್ ಕೋರ್ಸ್ ಅವ್ಯಕ್ತವಾಣಿಯಲ್ಲಿ ತಿಳಿಸಿದ್ದಾರೆ. ಸೊ ನಮಗೆ ಪರಮಾತ್ಮ ಏನು ಹೇಳ್ತಾ ಇದ್ದಾರೆ ಅನ್ನೋ ವಿಷಯ ಅರ್ಥ ಆಗಬೇಕು ಅಂದರೆ ಪರಮಾತ್ಮನ ಸ್ಥಿತಿ ನಮ್ಮ ಸ್ಥಿತಿ ಸಮಾನವಾಗಿರಬೇಕು. ಸೊ ಅದಕ್ಕಾಗಿ ಆತ್ಮ ಅನ್ನೋ ಸ್ಥಿತಿಗೆ ಬರಬೇಕು. ಆತ್ಮ ಅನ್ನೋ ಸ್ಥಿತಿಗಾಗಿ ನಾವು ಮಾಡಬೇಕಾಗಿರೋ ಸಂಕಲ್ಪ ನಾನಾತ್ಮ, ಆನಂದ ಸ್ವರೂಪ ಶಿವ ಪರಮಾತ್ಮ ನನ್ನ ತಂದೆ. ಸೊ ಅದಾದಮೇಲೆ ಈಶ್ವರೀಯ ವಿದ್ಯಾರ್ಥಿ ಸ್ಥಿತಿಯಲ್ಲಿ ಇದ್ಕೊಂಡು ಮುರಳಿಯನ್ನು ಓದಬೇಕು. ಅದಕ್ಕಾಗಿ ನಾವು ಮಾಡಬೇಕಾಗಿರೋ ಸಂಕಲ್ಪ ಶಿವಪರಮಾತ್ಮ ನನಗೆ ಟೀಚರು, ನಾನು ಈಶ್ವರೀಯ ವಿದ್ಯಾರ್ಥಿ. ಅದಾದಮೇಲೆ ಸದ್ಗುರು ಅನ್ನೋ ಸಂಬಂಧಕ್ಕಾಗಿ ಶಿವಪರಮಾತ್ಮ ನನಗೆ ಸದ್ಗುರು, ನಾನು ಮಾಸ್ಟರ್ ಸದ್ಗುರು. ಅದಾದಮೇಲೆ ಶಿವಪರಮಾತ್ಮ ನನಗೆ ಜೀವನ ಸಂಗಾತಿ, ನಾನು ಶಿವಪರಮಾತ್ಮನಿಗೆ ಜೀವನ ಸಂಗಾತಿ. ಸೊ ಇಲ್ಲಾದ್ರ ಮೀನಿಂಗ್ ಏನು ಹೇಳ್ತಾ ಇದ್ದಾರೆ ಪರಮಾತ್ಮನ ಮಾತಿನಲ್ಲಿನೇ ನಾವು ತಿಳ್ಕೊಳ್ಳೋಣ. ಸೊ ಆ ಮಹಾವಾಕ್ಯಗಳನ್ನು ನೋಡಿದಾಗ ತಂದೆಯನ್ನು ಅನುಸರಿಸಿ ಅನ್ನೋದು ಟೈಟಲ್. ಇಂದು ಸರ್ವಸ್ನೇಹಿ ಮಕ್ಕಳ ಸ್ನೇಹಕ್ಕೆ ಪ್ರತಿಕ್ರಿಯೆಯನ್ನು ಕೊಡಲು ಬಾಬ್ದಾದ ಮಿಲನ ಮಾಡಲು ಬಂದಿರುವರು. ವಿದೇಹಿ ಬಾಬ್ದಾದರವರಿಗೆ ದೇಹದ ಆಧಾರ ತೆಗೆದುಕೊಳ್ಳಬೇಕಾಗುತ್ತದೆ. ಏಕೆ? ಮಕ್ಕಳನ್ನು ವಿದೇಹಿ ಮಾಡಲು. ಹೇಗೆ ತಂದೆ ವಿದೇಹಿಯೋ ದೇಹದಲ್ಲಿ ಬರುತ್ತಿದ್ದರೂ ವಿದೇಹಿ ಸ್ವರೂಪದಲ್ಲಿ ವಿದೇಹಿ ಸ್ಥಿತಿಯ ಅನುಭವ ಮಾಡಿಸುತ್ತಾರೆಯೋ, ಹಾಗೆಯೇ ತಾವೆಲ್ಲರೂ ಜೀವನದಲ್ಲಿರುತ್ತಾ ದೇಹದಲ್ಲಿರುತ್ತಾ ವಿದೇಹಿ ಅರ್ಥಾತ್ ಆತ್ಮ ಅನ್ನೋ ಸ್ಥಿತಿಯಲ್ಲಿ ಸ್ಥಿತರಾಗಿ ಕರನ್ಕರಾವನಹಾರಾಗಿ ಈ ಮಾಡಿಸುವಂತ ಅಂದರೆ ಈ ದೇಹದಿಂದ ಕರ್ಮವನ್ನು ಮಾಡಿಸಿ, ಈ ದೇಹ ಮಾಡಿಸುವಂತಹದ್ದು ಆತ್ಮ, ದೇಹ ಮಾಡುವಂತಹದ್ದು ಆತ್ಮ ಮಾಡಿಸುವಂತಹದ್ದು. ಇದೇ ಸ್ಥಿತಿಗೆ ವಿದೇಹಿ ಸ್ಥಿತಿ ಅನ್ನುತ್ತಾರೆ. ಸೊ ಪರಮಾತ್ಮ ಯಾವ ರೀತಿ ಆದರೆ ಈ ದೇಹವನ್ನು ಅಂದರೆ ಆಧಾರವನ್ನಾಗಿಟ್ಕೊಂಡು ನಮಗೆ ಜ್ಞಾನವನ್ನು ಹೇಳಿ ಅಂದರೆ ಅವ್ರ ಕರ್ತವ್ಯವನ್ನು ನಿರ್ವಹಿಸಿ ಮತ್ತೆ ಹಿಂತಿರುಗಿ ಹೋಗ್ಬಿಡ್ತಾರೋ, ಅದೇ ರೀತಿ ಇಲ್ಲಿ ನಾವು ಕೂಡ ಈ ದೇಹದಲ್ಲಿ ಇರುತ್ತಲೂ ದೇಹ ಬೇರೆ ಆತ್ಮ ಬೇರೆಯಾಗಿ ಆತ್ಮ ಮಾಡಿಸುವಂತಹದ್ದು ದೇಹ ಮಾಡುವಂತಹದ್ದು ಅನ್ನೋ ಸ್ಥಿತಿಯಲ್ಲಿದ್ದು ಮಾಡ್ತಾ ಹೋದಾಗ ಅದನ್ನೇ ವಿದೇಹಿ ಸ್ಥಿತಿ ಅಂತಾರೆ ಅಂತೇಳಿ ತಿಳಿಸ್ತಾ ಇದ್ದಾರೆ. ಇದನ್ನೇ ತಂದೆಯನ್ನು ಅನುಸರಿಸುವುದು ಫಾಲೋ ಫಾದರ್ ಎನ್ನುತ್ತಾರೆ. ಸದಾ ತಂದೆಯನ್ನು ಅನುಸರಿಸಲು ತಮ್ಮ ಬುದ್ಧಿಯನ್ನು 2 ಸ್ಥಿತಿಗಳಲ್ಲಿ ಸ್ಥಿತ ಮಾಡಿ ತಂದೆಯನ್ನು ಅನುಸರಿಸುವ ಸ್ಥಿತಿಯಾಗಿದೆ. ಸೊ ಇಲ್ಲಿ ಶಿವಪರಮಾತ್ಮನನ್ನು ಅನುಸರಿಸುವ ಸ್ಥಿತಿ ಯಾವುದು ಅಂದರೆ ಸದಾ ಅಶರೀರಿ ಭವ, ವಿದೇಹಿ ಭವ, ನಿರಾಕಾರಿ ಭವ. ದಾತ ಅರ್ಥಾತ್ ಬ್ರಹ್ಮ ತಂದೆಯನ್ನು ಫಾಲೋ ಮಾಡಲು ಸದಾ ಅವ್ಯಕ್ತ ಸ್ಥಿತಿ ಭವ, ಫರಿಷ್ಠಾ ಸ್ವರೂಪ ಭವ, ಆಕಾರಿ ಸ್ಥಿತಿ ಭವ. ಈ 3 ಸ್ಥಿತಿಯಲ್ಲಿ ಸ್ಥಿತರಾಗುವುದು ಫಾಲೋ ಫಾದರ್. ಅಂದರೆ ಈ ಕಡೆ ಶಿವಪರಮಾತ್ಮ, ಅದರ ಜೊತೆ ಬ್ರಹ್ಮ ತಂದೆ ಇಬ್ಬರು. ಸೊ ಇಲ್ಲಿ ಕರೆಕ್ಟಾಗಿ ನೋಡಿಕೊಂಡ್ರೆ ನಮ್ಗೆ ಅರ್ಥ ಆಗುತ್ತೆ. ಶಿವಪರಮಾತ್ಮನನ್ನು ಎಲ್ಲಿ ಫಾಲೋ ಮಾಡಬೇಕು, ಬ್ರಹ್ಮ ತಂದೆಯನ್ನು ಎಲ್ಲಿ. ಶಿವತಂದೆ ಬ್ರಹ್ಮ ತಂದೆ ಇಬ್ಬರನ್ನು ಫಾಲೋ ಮಾಡೋದೇ ಫಾಲೋ ಫಾದರ್ ಅಂತ ಇದ್ದಾರೆ. ಆದರೆ ಶಿವತಂದೆಯನ್ನೇ ಎಲ್ಲಿ ಫಾಲೋ ಮಾಡಬೇಕು, ಸದಾ ಅಶರೀರಿ ಭವ, ವಿದೇಹಿ ಭವ. ಅಶರೀರಿ ಅನ್ನೋದಕ್ಕೆ ರಾಜಯೋಗವನ್ನು ಅಭ್ಯಾಸ ಮಾಡೋ ವಿಧಿ ಅನ್ನೋ ಪ್ಲೇಲಿಸ್ಟಲ್ಲಿ ಸಪ್ರೇಟಾಗಿ ಒಂದು ಮುರಳಿಯನ್ನೇ ನಡೆಸಿದ್ದಾರೆ. ಸೊ ಆ ರಿವೈಸ್ ಕೋರ್ಸ್ ಮುರಳಿಯಲ್ಲಿ ಅಲ್ಲಿ ಇದೆ. ಅದಾದಮೇಲೆ ವಿದೇಹಿ ಭವ. ಸೊ ಇಷ್ಟಕ್ಕೆ ಮುಂಚೆನೇ ತಿಳಿಸಿದ್ದಾರೆ ವಿದೇಹಿ ಅಂದರೆ ಈ ದೇಹ ಮತ್ತು ಆತ್ಮ ಬೇರೆಯಾಗಿದ್ದು ಆತ್ಮ ಮಾಡಿಸುವಂಥದ್ದು ದೇಹ ಮಾಡುವಂತಹದ್ದು ಅಂತೇಳಿ. ಅದಾದಮೇಲೆ ನಿರಾಕಾರಿ ಭವ. ಸೊ ಇನ್ನು ನಿರಾಕಾರ ಜ್ಯೋತಿರ್ಬಿಂದು ಸ್ವರೂಪ, ನಾನಾತ್ಮ ನಿರಾಕಾರ ಜ್ಯೋತಿರ್ಬಿಂದು ಸ್ವರೂಪ ಅಂದ್ಕೊಂಡಾಗ ಆತ್ಮನ ಎಲ್ಲ ಗುಣಗಳು ಎಮರ್ಜ್ ಆಗಿ ಅವುಗಳನ್ನು ಪ್ರಾಕ್ಟಿಕಲ್ ಲೈಫಲ್ಲಿ ತರೋದೇ ನಿರಾಕಾರ ಸ್ಥಿತಿಯಲ್ಲಿ ತಂದೆಯನ್ನು ಫಾಲೋ ಮಾಡೋದು. ಸೊ ಈ ರೀತಿ ಅವರ ಗುಣಗಳನ್ನು ಅಂದರೆ ಈ 3 ವಿಷಯಗಳಲ್ಲಿ ನಾವು ಫಾಲೋ ಮಾಡಿದರೆ ಅಂದರೆ ಪರಮಾತ್ಮ ಹೇಳಿರೋ ಜ್ಞಾನವನ್ನು ಕರೆಕ್ಟಾಗಿ ಈ ವಿಷಯಗಳಲ್ಲಿ ಮಾಡ್ತಾ ಹೋದರೆ ಏನಾಗುತ್ತಂದರೆ ಪರಮಾತ್ಮನ ಸಮಾನವಾದ ಸ್ಥಿತಿಗೆ ತಲುಪಲಿಕ್ಕೆ ಸಾಧ್ಯ ಆಗುತ್ತೆ. ಹೆಂಗೆ? ಯಾವಾಗಲೂ ಪರಮಾತ್ಮ ಶಿವ ಅಂದ್ರೇ ಕಲ್ಯಾಣಕಾರಿ, ಮಂಗಳಕಾರಿ, ಶುಭಕಾರಿ. ಸೊ ಅದೇ ಒಂದು ಆಲೋಚನೆಗಳು ನಾವು ರಚಿಸೋದು. ಸೊ ವಿಶ್ವ ಕಲ್ಯಾಣಕ್ಕಾಗಿಯೇ ನಾವು ಇಲ್ಲಿ ಇರೋದು. ಸೊ ಪರಮಾತ್ಮ ಯಾವ ರೀತಿ
ಮಕ್ಕಳ ಪ್ರತಿ ಶುಭ ಭಾವನೆ ಶುಭ ಕಾಮನೆಯನ್ನು ಇಟ್ಟು ಅವ್ರು ಯಾವ್ಯಾವ ಕರ್ಮ ಮಾಡ್ತಾರೆ ಅಂತೇಳಿ ಪರಮಾತ್ಮನಿಗೆ ಕ್ಲಿಯರ್ ಆಗಿ ಗೊತ್ತಿದ್ರೂ ಕೂಡ ದಯಾಸಾಗರನಾಗಿ ಜ್ಞಾನಯುಕ್ತವಾದ ದಯೆಯನ್ನು ತೋರಿಸಿ ಜ್ಞಾನವನ್ನು ಕೊಟ್ಟು ಶಕ್ತಿಯನ್ನು ಕೊಟ್ಟು ನಮ್ಮನ್ನು ಯಾವ ರೀತಿ ಆದರೆ ಮುಂದೆ ಕರ್ಕೊಂಡು ಹೋಗ್ತಾ ಇದ್ದಾರೋ ಹಾಗೆ ನಾವು ಕೂಡ ಅದೇ ಮಾಡೋದು. ಸೊ ಇದು ಪರಮಾತ್ಮ ಅಂದರೆ ಶಿವಪರಮಾತ್ಮನ ಶಿವತಂದೆಯನ್ನು ಫಾಲೋ ಮಾಡುವಿದು. ಅದಾದಮೇಲೆ ಫಾಲೋ ಫಾದರ್ ಬ್ರಹ್ಮ ತಂದೆಯನ್ನು ಯಾವ ರೀತಿ ಮಾಡೋದು ಫಾಲೋ. ಸೊ ಯಾವ್ಯಾವ ಸ್ಥಿತಿಯಲ್ಲಿ ಅವ್ಯಕ್ತ ಸ್ಥಿತಿ. ಸೊ ಅವ್ಯಕ್ತ ಫರಿಷ್ಠ ಅನ್ನೋ ಒಂದು ಸ್ಲಾಟಲ್ಲಿ 5 ಮುರ್ಲೀಸ್ ಅಪ್ಲೋಡ್ ಆಗಿದೆ. ಸೊ 5 ವಿಡಿಯೋಸಲ್ಲಿ ಈ ವಿಷಯದ ಬಗ್ಗೆ ಕವರ್ ಆಗಿದೆ. ಫರಿಷ್ಠ ಸ್ವರೂಪ, ಸೊ ಈ ವಿದ್ಯಾಲಯದ ಅಂತಿಮ ಸ್ಟೇಜು ಸಂಪೂರ್ಣ ಸಂಪನ್ನ ಸ್ವರೂಪ ಫರಿಷ್ಠ. ಆಕಾರ ಸ್ಥಿತಿ ಭವ ಅಂತಿದ್ದಾರೆ. ಆಕಾರಿ ಅಂತಂದರೆ ಆ ಲೈಟ್ ರೂಪ. ಲೈಟ್ ಅಂದರೆ ಇಷ್ಟಕ್ಕೆ ಮುಂಚೆನೇ ತಿಳ್ಕೊಂಡಿದ್ವಿ. ಲೈಟ್ ಅಂದರೆ ಒಂದು ಪ್ರಕಾಶ ಅಂದರೆ ಜ್ಞಾನ ಸ್ವರೂಪರಾಗೋದು. ಇನ್ನೊಂದು ಲೈಟ್ ಅಂದರೆ ಪಾಪಭಾರವನ್ನೆಲ್ಲ ಕಡಿಮೆ ಮಾಡ್ಕೊಂಡ ಇರೋ ಆ ಹಗುರತೆ ಲೈಟ್. ಸೊ ಈ ಆಕಾರಿ. ಸೊ ಆ ಲೈಟ್ ಸ್ವರೂಪ ಯಾವಾಗ ಬರ್ತದೆ ನಮ್ಮ ಹತ್ರ ಅಂದರೆ ಇವೆರಡು ಜ್ಞಾನ ಸ್ವರೂಪರಾಗಿ ನಮ್ಮ ಪಾಪಭಾರಗಳೆಲ್ಲ ಕಂಪ್ಲೀಟ್ ಆಗಿ ಹೋಗಿ ಆ ಹಗುರತೆ ಸ್ಥಿತಿ ಇದ್ದಾಗ. ಸೊ ಈ ಎರಡೂ ಸ್ಥಿತಿಯಲ್ಲಿ ಸ್ಥಿತರಾಗೋದೇ ಫಾಲೋ ಫಾದರ್. ಸೊ ಇಲ್ಲಿ ಈ ಸ್ಥಿತಿಗಳಲ್ಲಿ ಏನಕ್ಕಿಷ್ಟು ಎಕ್ಸ್ಪ್ಲನೇಷನ್ ಕೊಡ್ತಾ ಇಲ್ಲ ಅಂದರೆ ಸಪರೇಟ್ ವಿಡಿಯೋಸ್ ಇದೆ ಆಲ್ರೆಡಿ. ಸೊ ಅಶರೀರಿ ಸ್ಥಿತಿ, ವಿದೇಹಿ ಸ್ಥಿತಿ, ನಿರಾಕಾರಿ ಸ್ಥಿತಿ. ಸೊ ಇದು ಯಾರ ಪ್ರತಿ? ಶಿವ ಪರಮಾತ್ಮನ ಫಾಲೋ ಮಾಡಬೇಕಂದ್ರೆ. ಸೊ ಬ್ರಹ್ಮ ತಂದೆಯನ್ನು ಫಾಲೋ ಮಾಡಬೇಕಂದ್ರೆ ಅವ್ಯಕ್ತ ಸ್ಥಿತಿ, ಫರಿಷ್ಠ ಸ್ಥಿತಿ, ಆಕಾರಿ ಸ್ಥಿತಿ. ಸೊ ಇದು ನಾವಿಲ್ಲಿ ಸ್ಮೃತಿಯಲ್ಲಿಟ್ಟುಕೊಂಡು ಎಲ್ಲೆಲ್ಲಿ ಪರಮಾತ್ಮ ಏನೇನು ಮಾಡಿದ್ರು ಅದು, ಎಲ್ಲೆಲ್ಲಿ ಬ್ರಹ್ಮ ತಂದೆ ಏನೇನು ಮಾಡಿದ್ರು ಅದು. ಇದಕ್ಕಿಂತ ಕೆಳಗೆ ವ್ಯಕ್ತ ಭಾವ, ದೇಹ ಭಾವನೆ, ವ್ಯಕ್ತಿ ಭಾವವಿದೆ. ಇದರಲ್ಲಿ ಕೆಳಗೆ ಬರಬೇಡಿ. ವ್ಯಕ್ತಿ ಭಾವ ಅಥವಾ ವ್ಯಕ್ತ ಭಾವ ಕೆಳಗೆ ತರಲು ಕಾರಣವಾಗಿದೆ. ಆದ್ದರಿಂದ ಎಲ್ಲದಕ್ಕಿಂತ ದೂರ ಈ ಎರಡೂ ಸ್ಥಿತಿಗಳಲ್ಲಿ ಸದಾ ಇರಿ. ಮೂರನೆಯದಕ್ಕಾಗಿ ಬ್ರಾಹ್ಮಣ ಜನ್ಮವಾಗುತ್ತಲೇ ಈ ಬೀಳುವ ಸ್ಥಿತಿಯಲ್ಲಿ ಸಂಕಲ್ಪದಿಂದ ಅಥವಾ ಸ್ವಪ್ನದಲ್ಲಿಯೂ ಹೋಗಬಾರದು ಎಂದು ಬಾಬ್ದಾದರವರ ಶಿಕ್ಷಣ ಸಿಕ್ಕಿದೆ. ಇದು ಪರರ ಸ್ಥಿತಿಯಾಗಿದೆ. ಯಾರಾದರೂ ಅನುಮತಿ ಇಲ್ಲದೆಯೇ ಪರದೇಶಕ್ಕೆ ಹೋದರೆ ಏನಾಗುವುದು? ಬಾಬ್ದಾದ ಸಹ ಈ ಆಜ್ಞೆಯ ರೇಖೆಯನ್ನು ಎಳೆದಿದ್ದಾರೆ. ಇದರಿಂದ ಹೊರಗೆ ಹೋಗಬಾರದು. ಆಜ್ಞೆಯನ್ನು ಉಲ್ಲಂಘಿಸಿದರೆ ಪರೇಶಾನ್ ಆಗುತ್ತಾರೆ, ಪಶ್ಚಾತ್ತಾಪ ಸಹ ಮಾಡುತ್ತಾರೆ. ಆದ್ದರಿಂದ ಸದಾ ಘನತೆ ಶಾನ್ನಲ್ಲಿ ಇರಬೇಕು. ಸದಾ ಪ್ರಾಪ್ತಿ ಸ್ವರೂಪದ ಸ್ಥಿತಿಯಲ್ಲಿ ಸ್ಥಿತರಾಗುವ ಸಹಜ ಸಾಧನವಾಗಿದೆ ಫಾಲೋ ಫಾದರ್. ಫಾಲೋ ಫಾದರ್ ಮಾಡುವುದು ಸಹಜವಾಗಿದೆಯಲ್ಲವೇ? ಸೊ ಇಲ್ಲಿ ಪರಮಾತ್ಮ ಯಾವುದಾದ್ರೆ ಆ ಪ್ರಾಪ್ತಿ ಸ್ವರೂಪ ಅಂದರೆ ಸದಾ ಪ್ರಾಪ್ತಿ ಸ್ವರೂಪದ ಸ್ಥಿತಿಯಲ್ಲಿ ನಾವು ಇರಬೇಕಂತ ಅನ್ಕೊತಾ ಇದ್ದೀವೋ ಆ ಸ್ಥಿತಿಯಲ್ಲಿ ಇರಲಿಕ್ಕೆ ಸಹಜ ಸಾಧನ ಏನು ಅಂತ ಇದ್ದಾರೆ? ಪ್ರಾಪ್ತಿ ಸ್ವರೂಪ ಆಗಲಿಕ್ಕೆ ಸಹಜ ಸಾಧನ ಫಾಲೋ ಫಾದರ್ ಅಂಥೇಳಿ ತಿಳಿಸ್ತಾ ಇದ್ದಾರೆ. ಸೊ ಇಲ್ಲಿ ಅದರ ಜೊತೆ ವ್ಯಕ್ತ ಭಾವ, ಅವ್ಯಕ್ತ ಭಾವ. ಅವ್ಯಕ್ತ ಅಂದರೆ ಈ ವ್ಯಕ್ತ ದೇಶದಿಂದ ದೂರ, ಅತೀತ. ಸೊ ವ್ಯಕ್ತ ಅಂದರೆ ಈ ವ್ಯಕ್ತ ದೇಶದಲ್ಲಿ ಇರೋದು. ಸೊ ಅದಕ್ಕಾಗಿ ಅವ್ಯಕ್ತ ಫರಿಷ್ಠ ಅಂದರೆ ಈ ಎಲ್ಲ ದೇಹ ಸಂಬಂಧ ಅಂದರೆ ದೇಹ ಬಂಧನಗಳಿಂದ ಫರೆ ಅಂದರೆ ಅತೀತರಾಗೋರು ಫರಿಷ್ಠ, ಅವರನ್ನೇ ಅವ್ಯಕ್ತ ಫರಿಷ್ಠ ಅಂತೇಳಿ ಕರೀತಾರೆ ಅಂತೇಳಿ ಕೂಡ ತಿಳಿಸಿದರು. ಸೊ ಜೀವನದಲ್ಲಿ ಬಾಲ್ಯದಿಂದಲೂ ಫಾಲೋ ಮಾಡುವುದರ ಅನುಭವಿಯಾಗಿದ್ದೀರಿ. ಬಾಲ್ಯದಲ್ಲಿ ತಂದೆ ಮಕ್ಕಳ ಬೆರಳನ್ನು ಹಿಡಿದು ನಡೆಯುವುದನ್ನು, ಏಳುವುದನ್ನು, ಕೂಡುವುದನ್ನು ಫಾಲೋ ಮಾಡಿಸುತ್ತಾರೆ. ಆನಂತರ ಗೃಹಸ್ಥರಾದಾಗ ಪತಿ ಪತ್ನಿ ಒಬ್ಬರ ಹಿಂದೆ ಇನ್ನೊಬ್ಬರು ಫಾಲೋ ಮಾಡುವುದನ್ನು ಕಲಿಸುತ್ತಾರೆ. ನಂತರ ಗುರುವನ್ನು ಅನುಯಾಯಿಗಳು ಫಾಲೋ ಆಗುತ್ತಾರೆ, ಅರ್ಥಾತ್ ಅನುಸರಿಸುತ್ತಾರೆ. ಲೌಕಿಕ ಜೀವನದಲ್ಲಿಯೂ ಆದಿ ಮತ್ತು ಅಂತ್ಯದಲ್ಲಿ ಫಾಲೋ ಮಾಡುವುದೇ ಇರುತ್ತದೆ. ಪಾರಲೌಕಿಕ ತಂದೆಯೂ ಸಹ ಇಲ್ಲಿ ಅಲೌಕಿಕ ತಂದೆ, ಪಾರಲೌಕಿಕ ತಂದೆ. ಅಲೌಕಿಕ ತಂದೆ ಅಂದರೆ ಬ್ರಹ್ಮ ತಂದೆ, ಪಾರಲೌಕಿಕ ತಂದೆ ಅಂದರೆ ಪರಮಾತ್ಮ. ಒಂದೇ ಸಹಜ ಮಾತಿನ ಸಾಧನವನ್ನು ಹೇಳುತ್ತಾರೆ. ಏನು ಮಾಡಲಿ, ಹೇಗೆ ಮಾಡಲಿ, ಹೀಗೆ ಮಾಡಲೋ ಅಥವಾ ಹಾಗೆ ಮಾಡಲೋ ಈ ವಿಸ್ತಾರದಿಂದ ನಮ್ಮನ್ನು ಬಿಡಿಸುತ್ತಾರೆ. ಎಲ್ಲ ಪ್ರಶ್ನೆಗಳಿಗೆ ಉತ್ತರವು ಒಂದೇ ಮಾತಾಗಿದೆ, ಫಾಲೋ ಫಾದರ್. ಸೊ ನಮ್ಗೆ ಯಾವಾಗ ಡೌಟ್ ಬರ್ತದೋ ಇದು ಮಾಡ್ಬೋದು, ಅದು ಮಾಡ್ಬೋದು, ಹಾಗೆ ಮಾಡ್ಲಾ ಅಥವಾ ಈಗ ಮಾಡ್ಲಾ, ಈ ಎಲ್ಲ ವಿಸ್ತಾರದಿಂದ ನಾವು
ಕಂಪ್ಲೀಟಾಗಿ ದೂರ ಇರಬೇಕು, ಅತೀತವಾಗಿರಬೇಕು, ಆರಾಮಾಗಿ ಇರಬೇಕು ಅಂದರೆ ಮಾತ್ರ ಇದಕ್ಕೆ ಸಹಜ ಸಾಧನ. ಅದೆಲ್ಲದಕ್ಕೂ ಉತ್ತರ ಒಂದೇ, ಫಾಲೋ ಫಾದರ್. ಅಂದರೆ ಅದನ್ನು ಉದಾಹರಣೆ ಕೊಡ್ತಾ ಬಾಲ್ಯದಿಂದ ತಂದೆಯನ್ನು, ಆಮೇಲೆ ಪತಿ ಪತ್ನಿಯರನ್ನಂತೇಳಿ ಸೊ ಲೌಕಿಕ ಎಕ್ಸಾಂಪಲನ್ನು ಕೊಟ್ಟು ತಿಳಿಸ್ತಾ ಇದ್ದಾರೆ. ಸೊ ಈ ಮುರಳಿಯ ಕಂಪ್ಲೀಟ್ ಸಾರಾಂಶ ಒಂದೇ, ಇಬ್ಬರನ್ನ ಫಾಲೋ ಮಾಡಬೇಕು. ಸೊ ಜ್ಞಾನ ಸ್ವರೂಪರಾಗಿ ತಂದೆ ಹೇಳಿರೋ ಜ್ಞಾನವನ್ನು ಧಾರಣೆ ಮಾಡಬೇಕಾಗಿ ಬಂದಾಗ ಇದು ಸಾಧ್ಯನಾ, ಇದಾಗುತ್ತಾ ಅಂತೇಳಿ ನಾವೆಲ್ಲ ಯೋಚನೆ ಮಾಡ್ತೀವಿ ಅಂಥೇಳಿನೇ ಫಾಲೋ ಫಾದರ್. ಸೊ ಈ ಎಲ್ಲ ಯೋಚನೆಗಳನ್ನು ಬಿಡಲೇಬೇಕು. ಏಕೆ ಅಂತಂದರೆ ಸೊ ಲಕ್ಷ್ಯ ಇದ್ದಾಗ ಲಕ್ಷಣಗಳು ಬರಲೇಬೇಕು. ಸೊ ಇದೆಲ್ಲ ಆಗುತ್ತಾ, ಇದು ನನ್ನ ಕೈಲಿ ಯಾವಾಗ ಆಗಬೇಕು, ಸೊ ಪರಮಾತ್ಮ ಎಷ್ಟೋ ಹೇಳ್ತಾರೆ ಅಷ್ಟೆಲ್ಲ ಮಾಡೋಕ್ಕಾಗುತ್ತಾ ಅಂದರೆ ಆಗುತ್ತೆ ಅಂತೇಳಿ ತೋರಿಸ್ಲಿಕ್ಕೇ ಬ್ರಹ್ಮ ತಂದೆಯನ್ನು ನಮ್ಮ ಮುಂದೆ ಎಕ್ಸಾಂಪಲ್ ಆಗಿ ಇಟ್ಟಿದ್ದಾರೆ. ಸಾಕಾರ ರೂಪದಲ್ಲಿಯೂ ನಿಮಿತ್ತರಾಗಿ ಕರ್ಮ ಮಾಡುವುದನ್ನು ಕಲಿಸಲು ಪೂರ್ಣ 84 ಜನ್ಮವನ್ನು ಪಡೆದಿರುವಂತಹ ಬ್ರಾಹ್ಮಣ ಆತ್ಮ ನಿಮಿತ್ತವಾಗಿದೆ. ಕರ್ಮದಲ್ಲಿ, ಕರ್ಮ ಬಂಧನಗಳಿಂದ ಮುಕ್ತರಾಗುವುದರಲ್ಲಿ, ಕರ್ಮ ಸಂಬಂಧವನ್ನು ನಿಭಾಯಿಸುವಲ್ಲಿ, ದೇಹದಲ್ಲಿರುತ್ತಲೂ ವಿದೇಹಿ ಸ್ಥಿತಿಯಲ್ಲಿ ಸ್ಥಿತರಾಗಲು, ತನುವಿನ ಬಂಧನಗಳಿಂದ ಮುಕ್ತ ಮಾಡಲು, ಮನದ ನೆನಪಿನಲ್ಲಿ ಮಗ್ನರಾಗಿರುವ ಸ್ಥಿತಿಗೆ, ಧನದ ಒಂದೊಂದು ಹೊಸ ನಯ ಪೈಸೆಯನ್ನು ಸಫಲ ಮಾಡಲು ಸಾಕಾರ ಬ್ರಹ್ಮ ಸಾಕಾರ ಜೀವನದಲ್ಲಿ ನಿಮಿತ್ತರಾದರು. ಕರ್ಮ ಬಂಧನದ ಆತ್ಮ ಕರ್ಮಾತೀತರಾಗಲು ಉದಾಹರಣೆಯಾದರು. ಹಾಗಾದರೆ ಸಾಕಾರ ಜೀವನವನ್ನು ಫಾಲೋ ಮಾಡುವುದು ಸಹಜವಾಗಿದೆಯಲ್ಲವೇ? ಇದೇ ಫಾಲೋ ಫಾದರ್ನ ಪಾಠವಾಗಿದೆ. ಕೆಲವು ಮಕ್ಕಳು ತನುವಿನ ಸಂಬಂಧದ ಪ್ರಶ್ನೆಯನ್ನು ಕೇಳುತ್ತಾರೆ. ಸೊ ಇಲ್ಲಿ ಪರಮಾತ್ಮ ನಮಗೆ ಬ್ರಹ್ಮ ತಂದೆಯ ಎಲ್ಲೆಲ್ಲಿ ನಾವು ಫಾಲೋ ಮಾಡಬಹುದು ಅಂಥೇಳಿ ತಿಳಿಸ್ತಾ, ಫಸ್ಟ್ ನಮ್ಮ ಕರ್ಮದಲ್ಲಿ ಕರ್ಮ ಬಂಧನಗಳಿಂದ ಮುಕ್ತರಾಗಬೇಕು, ಕರ್ಮ ಸಂಬಂಧಗಳನ್ನು ನಿಭಾಯಿಸಬೇಕು, ದೇಹದಲ್ಲಿರ್ತಾ ವಿದೇಹಿ ಸ್ಥಿತಿಯಲ್ಲಿರಬೇಕು, ತನುವಿನ ಬಂಧನಗಳಿಂದ ಮುಕ್ತ ಮಾಡಲು, ಸೊ ಮನದ ನೆನಪಿನಲ್ಲಿ ಮಗ್ನರಾಗಿರುವ ಸ್ಥಿತಿಗೆ. ಸೊ ಮನಸ್ಸಿಗಾಗಿ ನಮಗೆ ಸಿಕ್ಕಿರೋ ಶ್ರೀಮತ ಏನು? ಮನ್ಮನಾಭವ. ಸೊ ನಮ್ಮ ಪ್ರತಿಯೊಂದು ಆಲೋಚನೆ ಶಿವಪರಮಾತ್ಮನ ಮೇಲೆ ಸ್ಥಿರವಾಗಿರಬೇಕು. ಧನದ ಒಂದೊಂದು ನಯಾ ಪೈಸೆಯನ್ನು ಸಫಲ ಮಾಡಲು. ಸೊ ಇನ್ನು ಧನ ನಮ್ಮ ಹತ್ರ ಇದೆ ಅಂದರೆ ಪ್ರತಿಯೊಂದು ಯಜ್ಞ ಸೇವೆಗಾಗಿನೇ. ಅದಾದಮೇಲೆ ಸಾಕಾರ ಜೀವನದಲ್ಲಿ ನಿಮಿತ್ತರಾದರವರು. ಸೊ ಕರ್ಮ ಬಂಧನದ ಆತ್ಮ ಕರ್ಮಾತೀತರಾಗಲು ಉದಾಹರಣೆಯಾದರು. ಸೊ ಕರ್ಮ ಬಂಧನದಲ್ಲಿ ಇರೋ ಆತ್ಮ ಕರ್ಮದಿಂದ ಅತೀತ ಆಗಲಿಕ್ಕೆ ನಮಗೆ ಉದಾಹರಣೆ ಆದರು. ಹಾಗಾದರೆ ಸಾಕಾರ ಜೀವನವನ್ನು ಫಾಲೋ ಮಾಡೋದು ಸಹಜನೇನ? ಸೊ ಇದೇ ಫಾಲೋ ಫಾದರ್ನ ಪಾಠ ಅಂತಿದ್ದಾರೆ. ಸೊ ಇಲ್ಲಿ ತನುವಿಗಾಗಿ ನಮಗೆ ಪ್ರಶ್ನೆ ಬಂದರೂ ಕೂಡ, ಸೊ ನಾನು ಏಜ್ ಆಗಿಬಿಟ್ಟಿದೆ ಅಂತಂದು ಅಂದ್ಕೊಂಡ್ರು, ಅಥವಾ ನನಗೆ ಆರೋಗ್ಯ ಸರಿ ಇಲ್ಲ ಅಂದ್ಕೊಂಡಾಗಲೂ, ಅಥವಾ ನನ್ನ ಧನ ಯಾವ ರೀತಿ ಉಪಯೋಗಿಸ್ಬೇಕು, ಅಥವಾ ಸಂಬಂಧದ ಪ್ರಶ್ನೆ ಬಂದರು, ಸೊ ಆಲ್ರೆಡಿ ಅದೆಲ್ಲದಕ್ಕೂ ಉದಾಹರಣೆಯಾಗಿ ನಮಗೆ ಬ್ರಹ್ಮ ತಂದೆಯ ಜೀವನನೇ ಅಂತಿದ್ದಾರೆ. ಸೊ ಇಂದಿನ ವಿಜ್ಞಾನದವರು ಎಲ್ಲ ಪ್ರಶ್ನೆಗಳ ಉತ್ತರವನ್ನು ಕಂಪ್ಯೂಟರ್ಗೆ ಕೇಳುತ್ತಾರೆ, ಏಕೆಂದರೆ ಮನುಷ್ಯನ ಬುದ್ಧಿಗಿಂತ ಈ ಕಂಪ್ಯೂಟರ್ ಹೆಚ್ಚು ಸರಿಯಾಗಿದೆ ಎಂದು ತಿಳಿದಿದ್ದಾರೆ. ಮಾಡುವವರಿಗಿಂತ ಮಾಡಲ್ಪಟ್ಟ ವಸ್ತುವು ಸರಿಯಾಗಿದೆ ಎಂದು ತಿಳಿಯುತ್ತಾರೆ. ಆದರೆ ಶಾಂತಿಯವರಾದ ತಮಗೆ ಬ್ರಹ್ಮನ ಜೀವನವೇ ಸರಿಯಾದ ಕಂಪ್ಯೂಟರ್ ಆಗಿದೆ. ಆದ್ದರಿಂದ ಏನು ಹೇಗೆ ಎಂಬುದರ ಬದಲು ಬ್ರಹ್ಮ ತಂದೆಯ ಜೀವನದ ಕಂಪ್ಯೂಟರ್ನಿಂದ ನೋಡಿರಿ. ಹೇಗೆ ಮತ್ತು ಏನು ಎಂಬ ಪ್ರಶ್ನೆ ಹಾಗೆಯೇ ಬದಲಾಗುವುದು. ಪ್ರಶ್ನಚಿತ್ತೆಯ ಬದಲು ಪ್ರಸನ್ನಚಿತ್ತರಾಗುವಿರಿ. ಪ್ರಶ್ನಚಿತ್ತತೆ ಕೋಲಾಹಲದ ಬುದ್ಧಿಯಾಗಿದೆ. ಆದ್ದರಿಂದ ಪ್ರಶ್ನೆಯ ಚಿಹ್ನೆಯು ಸೊಟ್ಟಗಿದೆ. ಪ್ರಶ್ನಾರ್ಥಕ ಚಿಹ್ನೆ ಸೊಟ್ಟಗಿದೆಯಲ್ಲವೇ? ಸೊ ಇಲ್ಲಿ ನಾವು ಇಂದಿನ ದಿನಗಳಲ್ಲಿ ಏನಾದರೂ ಬೇಕು ಅಂದರೆ ಗೂಗಲು, ಕ್ರೋಮ್, ಓಪೇರಾ ಮೆನ್ಯೂ ಅಂಥೇಳಿ, ಯೂಟ್ಯೂಬ್ ಅಂಥೇಳಿ ಹುಡುಕೊಂಡು ನೋಡ್ತಾ ಇದ್ದೀವಿ. ಸೊ ತಪ್ಪು ಅಂತಲ್ಲ, ಆದರೆ ಅದೇ ರೀತಿ ನಮಗೆ ಈ ಬ್ರಾಹ್ಮಣ ಜೀವನಕ್ಕೆ ಕಂಪ್ಯೂಟರ್ ಏನು ಕ್ವೆಶನ್ಸ್ ಬಂದಾಗ, ಆ ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರ ಏನು ಅಂದರೆ ಬ್ರಹ್ಮ ತಂದೆಯ ಜೀವನ. ಸೊ ಬ್ರಹ್ಮ ತಂದೆಯ ಜೀವನ ಅನ್ನೋ ಕಂಪ್ಯೂಟರ್ನಲ್ಲಿ ಹುಡುಕಿ ಆ ಪ್ರಶ್ನೆಗೆ ಉತ್ತರವನ್ನು ತಿಳ್ಕೊಳ್ರಿ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಇನ್ನು ಬ್ರಹ್ಮ ತಂದೆ ಯಾವ ರೀತಿ ಮಾಡಿದಾರೋ ಅನ್ನೋದು ಏನು ಅಂತ ಇದ್ರೆ ಇಲ್ಲಿ, ಸೊ ಪರಮಾತ್ಮನ ಜ್ಞಾನವನ್ನು ಯಥಾರ್ಥವಾಗಿ 100% ಫಾಲೋ ಮಾಡೋದು ಅಸಂಭವ ಅಂದ್ಕೊಳ್ಳೋರೆಲ್ಲರಿಗೂ ಇದು ಉತ್ತರ. ಸೊ ಪ್ರಶ್ನಚಿತ್ತತೆ ಯಾವ ರೀತಿ ಅಂತ ಹೇಳಿ ತಿಳಿಸ್ತಾ, ಪ್ರಶ್ನಾರ್ಥಕ ಚಿಹ್ನೆ ಸೊಟ್ಟಗಿದೆಯಲ್ಲವೇ?
ಮತ್ತು ಪ್ರಸನ್ನ ಚಿತ್ತವಾಗಿದೆ ಬಿಂದು. ಬಿಂದುವಿನಲ್ಲಿ ಯಾವುದೇ ಸೊಟ್ಟತನವಿದೆಯೇ? ನಾಲ್ಕೂ ಕಡೆಯಿಂದಲೂ ನೋಡಿರಿ, ಒಂದೇ ಆಗಿದೆ. ಬಿಂದುವನ್ನು ಯಾವುದೇ ಕಡೆಯಿಂದ ನೋಡಿದರೂ ಸೀದಾ ನೋಡುವಿರಿ, ಮತ್ತು ಉಲ್ಟಾ ಆಗಲಿ ಆದರೆ ಅಥವಾ ಸೀದಾ ಆಗಲಿ ಒಂದೇ ತರಹ ನೋಡುವಿರಿ. ಪ್ರಸನ್ನ ಚಿತ್ತ ಅರ್ಥಾತ್ ಏಕರಸ ಸ್ಥಿತಿಯಲ್ಲಿ ಒಬ್ಬ ತಂದೆಯನ್ನು ಅನುಸರಿಸುವವರು. ಆದರೂ ಸಾರವೇನು? ಸಾಕಾರ ರೂಪದಲ್ಲಿ ಅಥವಾ ಆಕಾರ ರೂಪದಲ್ಲಿ ತಂದೆಯನ್ನು ಅನುಸರಿಸಿ, ಬೇಕಾದರೆ ಬ್ರಹ್ಮ ತಂದೆಯನ್ನು ಅನುಸರಿಸಿ, ಇಲ್ಲವಾದರೆ ಶಿವ ತಂದೆಯನ್ನು ಅನುಸರಿಸಿ. ಆದರೆ ಶಬ್ದವಂತೂ ಒಂದೇ ಆಗಿದೆ, ಫಾಲೋ ಫಾದರ್. ಸೊ ಪ್ರಶ್ನಚಿತ್ತತೆ ಮತ್ತು ಪ್ರಸನ್ನ ಚಿತ್ತತೆ ಇವೆರಡರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ನಮಗೆ ನೀವು ಶಿವ ತಂದೆಯನ್ನು ಅನುಸರಿಸಿದ್ರು ಬ್ರಹ್ಮ ತಂದೆಯನ್ನು ಅನುಸರಿಸಿದ್ರು ಶಬ್ದ ಅಂತೂ ಒಂದೇ, ಫಾಲೋ ಫಾದರ್ ಅಂತ ಇದ್ದಾರೆ. ಅದಾದಮೇಲೆ ಆದ್ದರಿಂದ ಬ್ರಹ್ಮನ ಮಹಿಮೆ, ಬ್ರಹ್ಮಂ ಒಂದೇ ಜಗದ್ಗುರು ಎಂದು ಹೇಳುತ್ತಾರೆ. ಏಕೆಂದರೆ ಅನುಸರಿಸಲು ಸಾಕಾರ ರೂಪದಲ್ಲಿ ಬ್ರಹ್ಮನೇ ಸಾಕಾರ ಜಗತ್ತಿಗೆ ನಿಮಿತ್ತರಾದರು. ತಾವೆಲ್ಲರೂ ತಮ್ಮನ್ನು ಶಿವಕುಮಾರಿ ಎಂದು ಹೇಳಿಕೊಳ್ಳುವುದಿಲ್ಲ, ಬ್ರಹ್ಮಕುಮಾರ ಕುಮಾರಿ ಎಂದೇ ಎನಿಸಿಕೊಳ್ಳುತ್ತೀರಿ. ಸಾಕಾರ ರಚನೆಗೆ ನಿಮಿತ್ತ ಸಾಕಾರ ಶ್ರೇಷ್ಠ ಜೀವನದ ಮಾದರಿ ಬ್ರಹ್ಮನೇ ಆಗುತ್ತಾರೆ. ಆದ್ದರಿಂದ ಸದ್ಗುರು ಎಂದು ಶಿವತಂದೆಗೆ ಹೇಳುತ್ತಾರೆ. ಸೊ ಇಲ್ಲಿ ಎಷ್ಟು ಸದ್ಗುರು ಎಂದು ಶಿವತಂದೆಗೆ ಹೇಳಿ ಶಿವಪರಮಾತ್ಮನೇ ಬಂದು ಜ್ಞಾನವನ್ನು ಹೇಳ್ತಾ ಇದ್ರೂ ಕೂಡ ಈ ಸಾಕಾರ ಜಗತ್ತಿಗೆ ನಿಮಿತ್ತರಾದವರು ಬ್ರಹ್ಮ ತಂದೆ. ಅದರ ಜೊತೆಗೆ ಅವರೇ ನಮಗೆ ಅನುಸರಿಸಲಿಕ್ಕೆ ಕೂಡ ಇಲ್ಲಿ ಕರ್ಮದಲ್ಲಿ ನಿಮಿತ್ತರಾದ ಕಾರಣಕ್ಕಾಗಿ ಅವರನ್ನು ಬ್ರಹ್ಮಂ ಒಂದೇ ಜಗದ್ಗುರು ಪ್ಲಸ್ ನಮ್ಮ ಶ್ರೇಷ್ಠ ಜೀವನದ ಮಾದರಿ ಅವರೇ ಆಗ್ತಾರೆ ಅಂತಿದ್ದಾರೆ. ಗುರು ಎಂದು ಕಲಿಸುವವರಿಗೆ ಹೇಳಲಾಗುತ್ತದೆ, ಜಗತ್ತಿನ ಮುಂದೆ ಕಲಿಸುವವರು ಬ್ರಹ್ಮನೇ ನಿಮಿತ್ತರಾಗುತ್ತಾರೆ. ಆದ್ದರಿಂದ ಪ್ರತಿಯೊಂದು ಕರ್ಮದಲ್ಲಿ ಅನುಸರಿಸಬೇಕು. ಬ್ರಹ್ಮನಿಗೆ ಈ ಲೆಕ್ಕದಲ್ಲಿ ಜಗದ್ಗುರು ಎಂದು ಹೇಳುತ್ತಾರೆ. ಆದ್ದರಿಂದ ಜಗತ್ತು ಬ್ರಹ್ಮನ ವಂದನೆ ಮಾಡುತ್ತದೆ. ಜಗತ್ಪಿತನ ಟೈಟಲ್ ಸಹ ಬ್ರಹ್ಮನದಾಗಿದೆ. ವಿಷ್ಣುವಿಗೆ ಅಥವಾ ಶಂಕರನಿಗೆ ಪ್ರಜಾಪತಿ ಎಂದು ಹೇಳುವುದಿಲ್ಲ, ಮಾಲೀಕನೆಂಬ ಲೆಕ್ಕದಲ್ಲಿ ಪತಿ ಎಂದು ಹೇಳುತ್ತಾರೆ. ಆದರೆ ಇರುವುದು ತಂದೆ. ಎಷ್ಟು ಜಗತ್ತಿಗೆ ಪ್ರಿಯರೋ ಅಷ್ಟೇ ಜಗತ್ತಿನಿಂದ ಅತೀತರಾಗಿ ಈಗ ಅವ್ಯಕ್ತ ರೂಪದಲ್ಲಿ ಅವ್ಯಕ್ತ ಸ್ಥಿತಿಯನ್ನು ಅನುಸರಿಸಿ ಎಂಬ ಪಾಠವನ್ನು ಓದಿಸುತ್ತಿದ್ದಾರೆ. ತಿಳಿಯಿತೆ? ಯಾವುದೇ ಆತ್ಮನ ಇಂತಹ ಅತೀತತೆ ಇರುವುದಿಲ್ಲ. ಈ ಅತೀತತೆಯ ಬ್ರಹ್ಮನ ಕಥೆಯನ್ನು ಮತ್ತೊಮ್ಮೆ ಹೇಳುವೆವು. ಇಂದು ಶರೀರವನ್ನು ಸಂಭಾಲನೆ ಮಾಡಬೇಕು. ಸಾಲ ತೆಗೆದುಕೊಂಡಾಗ ಶರೀರವನ್ನು ಸ್ಥಾನವನ್ನು ಶಕ್ತಿ ಅನುಸಾರ ಕೆಲಸದಲ್ಲಿ ತೊಡಗಿಸುವವರು ಒಳ್ಳೆಯ ಮಾಲೀಕರಾಗುತ್ತಾರೆ. ಆದರೂ ಬಾಬ್ದಾದ ಇಬ್ಬರ ಶಕ್ತಿಶಾಲಿ ಪಾರ್ಟನ್ನು ಈ ರಥವನ್ನು ನಡೆಸಲು ನಿಮಿತ್ತರಾಗಿದ್ದಾರೆ. ಇದು ಸಹ ಡ್ರಾಮಾದಲ್ಲಿ ವಿಶೇಷ ವರದಾನದ ಆಧಾರವಾಗಿದೆ. ಸೊ ಇಲ್ಲಿ ಪಿತಾ ಅನ್ನೋ ಟೈಟಲ್ ಅಂದರೆ ಜಸ್ಟ್ ಪತಿ ಅನ್ನೋದಕ್ಕೆ ಎದಕ್ಕೆ ಹೇಳ್ತಾರೆ ಅಂತಂದರೆ ಮಾಲೀಕ ಅಥವಾ ಯಜಮಾನಿ ಅನ್ನೋ ಒಂದು ಲೆಕ್ಕದಲ್ಲಿ ಅವರನ್ನು ಪತಿ ಅಂತ ಹೇಳ್ತಾರೆ. ಆದರೆ ಆ್ಯಕ್ಚುಲ್ ಆಗಿರೋದು ಪ್ರಜಾಪಿತ ಅಂದರೆ ತಂದೆ ರೂಪದಲ್ಲಿ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ ಅವ್ಯಕ್ತ ರೂಪದಲ್ಲಿ ಅವ್ಯಕ್ತ ಸ್ಥಿತಿಯನ್ನು ಅನುಸರಿಸಿ ಎಂಬ ಪಾಠವನ್ನು ಓದಿಸುತ್ತಿದ್ದಾರೆ. ಅಂದರೆ ಎಲ್ಲೆಲ್ಲಿ ಮಕ್ಕಳು ಅವ್ಯಕ್ತ ಸ್ಥಿತಿಯಲ್ಲಿದ್ದುಕೊಂಡು ಸೇವೆಯನ್ನು ಮಾಡಬೇಕು ಅನ್ಕೊತಾ ಇದ್ದಾರೋ, ಅವ್ಯಕ್ತ ಸ್ಥಿತಿಗೆ ತಲುಪಬೇಕು ಅನ್ಕೊತಾ ಇದ್ದಾರೋ ಅವರೆಲ್ಲರಿಗೂ ಪ್ರೇರಣೆಯನ್ನು ಕೊಟ್ಟು ಜೊತೆಯಲ್ಲಿದ್ದು ಮಾಡಿಸ್ತಾ ಇರೋದು ಬ್ರಹ್ಮ ತಂದೆನೇ. ಸೊ ಅದಾದ ಮೇಲೆ ಇನ್ನೂ ಏನೇನು ಮಾಡಿದ್ದಾರೆ ಪರಮಾತ್ಮ ಅಂದರೆ ಬ್ರಹ್ಮ ತಂದೆ ಅನ್ನೋದು ಪರಮಾತ್ಮ ತದನಂತರ ತಿಳಿಸ್ತೇನೆ ಅಂತಿದ್ದಾರೆ. ಏನಕ್ಕೆ? ಸೊ ಈ 1985 ಅಂದರೆ 1985 ಮುರಳಿ ಹೇಳ್ತಿರ್ಬೇಕಾದ್ರೆ ಗುಲ್ಜಾರ್ ದಾದಿ ಶರೀರದಲ್ಲಿ ಬಂದು ಹೇಳ್ತಾ ಇದ್ದಾರೆ. ಸೊ ಆ ರಥವನ್ನು ಕೂಡ ಅಂದರೆ ಯಾವಾಗಾದರೆ ನಾವೊಂದು ಪ್ಲೇಸನ್ನು ಸಾಲ ಅಂದರೆ ತಗೊಂಡಾಗ ಏನಾಗ್ತದೆ ಅಂದರೆ ಅದನ್ನು ಸರಿಯಾಗಿ ನಡೆಸಬೇಕು. ಸೊ ಆವಾಗಲೇ ಸರಿಯಾದ ಯಜಮಾನಿ ಮಾಲೀಕರಾಗ್ತೀವಿ. ಸೊ ಅದಕ್ಕಾಗಿಯೇ ಈಗ ಅದನ್ನು ಕೂಡ ಸಂಭಾಲನೆ ಮಾಡಬೇಕಾಗಿ ಬರೋ ಕಾರಣಕ್ಕಾಗಿ ಇಲ್ಲಿಗೆ ಇವತ್ತು ಸಾಕು. ಆ ನಂತರ ಇದ್ರ ಬಗ್ಗೆ ತಿಳಿಸ್ತೀನಿ, ಅವ್ಯಕ್ತ ರೂಪದಲ್ಲಿ ಯಾವ ರೀತಿ ಬ್ರಹ್ಮ ತಂದೆ ಸೇವೆಗಳನ್ನು ಮಾಡ್ತಾ ಇದ್ದಾರೆ ಅನ್ನೋ ವಿಷಯವನ್ನು ಹೇಳಿ. ಸೊ ಎಲ್ಲರಿಗೂ ಇಲ್ಲಿ ಬರ್ತಾ ಇರೋ ಡೌಟ್ ಏನು ಅಂದರೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಸೊ ಆ ರಥವನ್ನೇ ಏನಕ್ಕೆ ಚೂಸ್ ಮಾಡಿಕೊಂಡ್ರು, ಸೊ ಆ ರಥವನ್ನೇ ಏನಕ್ಕೆ ಆರಿಸಲಾಯಿತು ಅಂದರೆ ಬ್ರಹ್ಮ ತಂದೆಯ ರಥವನ್ನೇ ಏನಕ್ಕೆ ಮೊಟ್ಟ ಮೊದಲನೇ ಯಜ್ಞದ ಸ್ಥಾಪಕನನ್ನಾಗಿ ಚಾಯ್ಸ್ ಮಾಡಲಾಯಿತು ಅನ್ನೋ ಪ್ರಶ್ನೆ ಬಂದಾಗ ಎಲ್ಲರೂ ಈ ಪ್ರಶ್ನೆ ಬರೋ ಪ್ರತಿಯೊಬ್ಬರೂ ಚೆಕ್ ಮಾಡ್ಕೊಳ್ಬೇಕಾಗಿರೋ ವಿಷಯ ಏನು ಅಂದರೆ ಬ್ರಹ್ಮ ತಂದೆಯ ವಿಶೇಷತೆಗಳು
ಏನಾದರೆ ಪರಮಾತ್ಮ ತಿಳಿಸಿದರೋ ಆ ವಿಶೇಷತೆಗಳನ್ನು ನಾವು ಕೂಡ ಧಾರಣೆ ಮಾಡಿದ್ದೇ ಆದರೆ ಪರಮಾತ್ಮ ನಮ್ಮೊಂದಿಗೂ ಕೂಡ ಅದೇ ಅಂದರೆ ಸಹಾಯವನ್ನು ಕೊಟ್ಟು ಆ ಪುರುಷಾರ್ಥವನ್ನು ಮಾಡಿಸಿ ನಾವು ಕೂಡ ನಂಬರ್ 1 ಪೊಸಿಷನ್ಗೆ ಹೋಗ್ಬೋದು. ಸೊ ಅದನ್ನೇ ಹೇಳ್ತಿರ್ಬೇಕಾದ್ರೆ ಇಲ್ಲಿ ಬ್ರಹ್ಮ ತಂದೆ ಏನು ಹೇಳ್ತಾರಂದರೆ ತತತ್ವಂ ಅಂತಾರೆ. ತತತ್ವಂ ಅಂದರೆ ನನಗೆ ಏನು ವರ್ತಿಸ್ತದೋ ಅದೇ ನಿಮಗೆ ಕೂಡ ವರ್ತಿಸ್ತದೆ. ಸೊ ನನಗೆ ಸಪರೇಟಾಗಿ ಪರಮಾತ್ಮ ಏನೂ ಕೊಟ್ಟಿಲ್ಲ, ನಿಮಗೆ ಯಾವುದನ್ನು ಕೊಡದೇ ಕೂಡ ಇರೋದಿಲ್ಲ. ಸೊ ಇಲ್ಲಿ ಹೇಳ ಬಯಸಿರೋದು ಒಂದೇ, ಬ್ರಹ್ಮ ಬಾಬನಿಗೆ ಜಸ್ಟ್ ಆ ಶರೀರವನ್ನು ತಗೊಂಡಿರೋ ಬಾಡಿಗೆ ಅಂದರೆ ಲೋನನ್ನು ಹಿಂತಿರುಗಿಸ್ತೀನಿ ಅಷ್ಟೇ, ಬಿಟ್ಟರೆ ಉಳಿದಿದ್ದೆಲ್ಲ ಸೇಮ್. ಸೊ ನೀವು ನಿಮ್ಮ ನಿರ್ಣಯವನ್ನಂದರೆ ನಾವು ಕೂಡ ಸಂಕಲ್ಪವನ್ನು ಮಾಡಿ ಅದೇ ವಿಶೇಷತೆಗಳನ್ನು ನಮ್ಮ ಹತ್ರ ಕೂಡ ತರ್ತೀವಿ ಅನ್ನೋ ಧೈರ್ಯದ ಒಂದು ಹೆಜ್ಜೆ. ಸೊ ಕರ್ಮಣಾಸ್ಥಾಯಿಯಲ್ಲಿ ಕೂಡ ಧೈರ್ಯದ ಒಂದು ಹೆಜ್ಜೆಯನ್ನು ಇಟ್ಟರೆ ಸಹಯೋಗದ 1000 ಹೆಜ್ಜೆಯನ್ನು ಪರಮಾತ್ಮ ಕೊಟ್ಟು ನಮ್ಮೊಂದಿಗೂ ಕೂಡ ಸೇಮ್ ಬ್ರಹ್ಮ ತಂದೆ ಯಾವ ರೀತಿ ಮಾಡಿದ್ರು ಆ ರೀತಿ ಪುರುಷಾರ್ಥವನ್ನು ಮಾಡಿಸಿ ನಾವು ಕೂಡ ನಂಬರ್ 1 ಪೊಸಿಷನ್ಗೆ ಬರಲಿಕ್ಕೆ ಹೆಲ್ಪ್ ಮಾಡ್ತಾರೆ. ಸೊ ಅಷ್ಟು ನಮ್ಮ ದೇಹದಲ್ಲಿ ಏನಕ್ಕೆ ಬರಲಿಲ್ಲ ಪರಮಾತ್ಮ ಅಂದರೆ, ಸೊ ಇಲ್ಲಿ ಬ್ರಹ್ಮ ತಂದೆಯನ್ನು ಹೋಲಿಸಿ ನೋಡ್ಕೊಳ್ಬೇಕು. ಸೊ ಅವರನ್ನು ಓವರ್ಟೇಕ್ ಮಾಡಿ ಮತ್ತು ನೆಕ್ಸ್ಟ್ ಏನಾದರೂ ಬರಬೇಕು ಅಂದ್ಕೊಂಡ್ರೆ ಬರಬಹುದು, ಇಲ್ಲ ಅಂತಲ್ಲ. ಆದರೆ ಹೋಲಿಸ್ಕೊಳ್ತಿರ್ಬೇಕಾದ್ರೆ ಮಿನಿಮಮ್ ನಾಲೆಜ್ ಇರಬೇಕು ನಮಗೆ, ಏನಕ್ಕೆ ಹಿಂಗೆ ಹೋಲಿಸ್ಕೊಳ್ತಾ ಇದ್ದೀವಿ, ಅಸಲು ಬರಲಿಕ್ಕೆ ರೀಸನ್ ಏನು ಅಂಥೇಳಿ. ಆ್ಯಕ್ಚುಲಾಗಿ ಈ ರುದ್ರಜ್ಞಾನ ಯಜ್ಞದಲ್ಲಿ ನಮ್ಮ ರಥ ಅಂದರೆ ನಮ್ಮ ದೇಹವನ್ನು ಹಾಕಿರೋ ಕಾರಣಕ್ಕಾಗಿ ನಾವು ಕೂಡ ಆತನ ರಥನೇ ಆಗೋದು. ಅದಾದಮೇಲೆ ಗುಲ್ಜಾರ್ ದಾದಿ ಬಗ್ಗೆ ಎಲ್ರಿಗೂ ಡೌಟ್ ಬರ್ತಾ ಇದೆ. ಸೊ ಅದೇನೆಂದರೆ ಇದೇ ರಥ ಏಕೆ ನಿಮಿತ್ತವಾಗಿದೆ ಎಂದು ಅನೇಕ ಮಕ್ಕಳಿಗೆ ಪ್ರಶ್ನೆ ಸಹ ಬರುತ್ತದೆ. ಬೇರೆಯವರೇಕೆ ಸ್ವಯಂ ರಥಕ್ಕೆ ಸಹ ಅಂದರೆ ಗುಲ್ಜಾರ್ ದಾದಿ ಬರುತ್ತದೆ. ಆದರೆ ಹೇಗೆ ಬ್ರಹ್ಮನೂ ಸಹ ತಮ್ಮ ಜನ್ಮಗಳನ್ನು ತಿಳಿದಿರಲಿಲ್ಲ ಅಲ್ಲವೇ, ಹಾಗೆಯೇ ಇವರೂ ಸಹ ತಮ್ಮ ವರದಾನವನ್ನು ಮರೆತಿದ್ದಾರೆ. ಈ ವಿಶೇಷತೆ ಸಾಕಾರ ಬ್ರಹ್ಮನ ಆದಿಯ ಸಾಕ್ಷಾತ್ಕಾರದ ಪಾರ್ಟ್ನ ಸಮಯದಲ್ಲಿ ಮಗುವಿಗೆ ವರದಾನವಾಗಿ ಸಿಕ್ಕಿದೆ. ಸೊ ಒಂದು ವರದಾನವನ್ನು ಕೊಡಲಾಯಿತು ಯಾರಿಗೆ, ಗುಲ್ಜಾರ್ ದಾದಿಗೆ. ಸೊ ಆ ದಾದಿ ಗುಲ್ಜಾರ್ಗೆ ಏನಕ್ಕೆ ವರದಾನ ಕೊಡಲಾಯಿತು ಅಂಥೇಳಿ ಹೇಳ್ತಾ ಇದ್ದಾರೆ. ಹೇಗೆ ಈಗ ಈ ಪಾರ್ಟ್ನಲ್ಲಿ ಆದಿಯಲ್ಲಿ ಬ್ರಹ್ಮ ತಂದೆಯ ಜೊತೆಗಾರರಾದರೋ ಮತ್ತು ಜೊತೆಗಿದ್ದಾರೋ ಹಾಗೆಯೇ ಮುಂದೆ ತಂದೆಯ ಜೊತೆಗಾರರಾಗುವ ಸಮಾನರಾಗುವ ಕರ್ತವ್ಯವನ್ನು ಸಂಭಾಲನೆ ಮಾಡುವರು. ಬ್ರಹ್ಮ ತಂದೆಯ ಸಮಾನ ಸೇವೆಯಲ್ಲಿ ಪಾರ್ಟ್ ಮಾಡುವರು. ಆದ್ದರಿಂದಲೇ ಅದೇ ವರದಾನವು ಭಾಗ್ಯದ ರೇಖೆಯಾಯಿತು ಮತ್ತು ಬ್ರಹ್ಮ ತಂದೆಯ ಸಮಾನ ರಥವಾಗುವ ಪಾರ್ಟ್ ಮಾಡುವುದು ನಿಗದಿಯಾಯಿತು. ಸೊ ಆ್ಯಕ್ಚುಲಾಗಿ ಇಲ್ಲಿ ಅವರ ಸರಳ ಸ್ವಭಾವ, ಮುಗ್ಧ ಜೀವನದ ವಿಶೇಷತೆಯನ್ನು ನೋಡಿ ಈ ವರದಾನವನ್ನು ಕೊಡಲಾಯಿತು. ಸೊ ಇಲ್ಲಿ ಪರಮಾತ್ಮ ನಮಗೆ ವರದಾನಗಳನ್ನು ಯಾವ ಆಧಾರದ ಮೇಲೆ ಕೊಡ್ತಾ ಇದ್ದಾರೆ, ಯಾವ ಆಧಾರದ ಮೇಲೆ ನಮಗೆ ರೆಸ್ಪಾನ್ಸಿಬಿಲಿಟೀಸನ್ನು ನಿರ್ವಹಿಸಲಿಕ್ಕೆ ಹೇಳ್ತಾ ಇದ್ದಾರೆ ಅಂದರೆ ನಮ್ಮ ಹತ್ರ ಇರೋ ವಿಶೇಷತೆಗಳ ಆಧಾರದ ಮೇಲೆ. ಸೊ ಅಲ್ಲಿ ಭಾಳಷ್ಟು ಜನ ವಿದ್ಯಾರ್ಥಿಗಳು ಬಂದುಬಿಟ್ಟಿದ್ರು. ಸೊ ಬ್ರಹ್ಮ ತಂದೆ ಶರೀರ ಬಿಡೋ ಅಷ್ಟರ ಸಮಯಕ್ಕೆ, ಆದರೂ ಈ ಮಗುವನ್ನೇ ಏನಕ್ಕೆ ಆರಿಸಿಕೊಳ್ಳಲಾಯಿತು ಅಂದರೆ ಅವರ ಸರಳ ಸ್ವಭಾವ ಮತ್ತು ಮುಗ್ಧ ಜೀವನದ ವಿಶೇಷತೆಯನ್ನು ನೋಡಿ ಈ ಒಂದು ವರದಾನವನ್ನು ಕೊಡಲಾಯಿತು ಅಂತಿದ್ದಾರೆ. ಸೊ ಇದು ದಾದಿ ಗುಲ್ಜಾರ್ ಅವರಿಗೆ ಮಾತ್ರ ಪರಮಾತ್ಮ ಕೊಟ್ಟು, ಅಂದರೆ ಇಲ್ಲಿ ವಿದ್ಯಾಲಯದಲ್ಲಿ ಒಂದು ಯಾವ ರೀತಿ ಯೋಚನೆಗಳು ಬರ್ತಾ ಇದೆ ಎಲ್ರಿಗೂ ಅಂತಂದರೆ, ಅದು ಆ ವರದಾನವನ್ನು ನಿಮಗೆ ಕೊಟ್ಟು ಮಾಡಿಸ್ತಾ ಇದ್ದಾರೆ, ಅವರಿಗೆ ಕೊಟ್ಟು ಮಾಡಿಸ್ತಾ ಇದ್ದಾರೆ. ಅಂದರೆ ಸಪರೇಟಾಗಿ ಒಂದು ವ್ಯಕ್ತಿ ಅಂದರೆ ಒಬ್ಬರಿಗೆ ಕೊಟ್ಟು ಪರಮಾತ್ಮ ಅದನ್ನು ಮಾಡಿಸ್ತಾ ಇದ್ದಾರೆ ಆ ಕಾರ್ಯವನ್ನು ಅಂಥೇಳಿ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಅಲ್ಲ. ಸೊ ಇಲ್ಲಿ ಪರಮಾತ್ಮ ಯಾವತ್ತೂ ಪಕ್ಷಪಾತ, ಅಸಮಾನತೆಯನ್ನು ತೋರಿಸೋದಿಲ್ಲ. ಯಾಕಂದರೆ ಅವರಿಗೆಲ್ಲರೂ ಮಕ್ಕಳೇ. ಮತ್ತು ಯಾವ ಆಧಾರದ ಮೇಲೆ ಕೊಡ್ತಾ ಇದ್ದಾರೆ ಅಂತಂದರೆ ನಮ್ಮ ವಿಶೇಷತೆಯ ಆಧಾರದ ಮೇಲೆ, ನಮ್ಮ ಸಂಕಲ್ಪದ ಆಧಾರದ ಮೇಲೆ, ನಮ್ಮ ದೃಢ ನಿಶ್ಚಯದ ಆಧಾರದ ಮೇಲೆ. ಸೊ ಇಲ್ಲಿ ಪರಮಾತ್ಮ ನಮಗೆ ಎಲ್ರಿಗೂ ವರದಾನವನ್ನು ಕೊಡ್ತಾ ಇದ್ದಾರೆ. ಮತ್ತು ತೆಗೆದು ಪ್ರಾಕ್ಟಿಕಲ್ ಲೈಫಲ್ಲಿ ಎಷ್ಟು ಜನ ಯೂಸ್ ಮಾಡ್ತಾ ಇದ್ದೀವಿ, ಎಷ್ಟರ ಮಟ್ಟಿಗೆ ಮಕ್ಕಳು ಅದನ್ನು ತೊಗೊಳ್ತಾ ಇದ್ದಾರೆ, ಸೊ ಅದರ ಮೇಲೆ ಡಿಪೆಂಡ್. ಸೊ ಈಗ ವರದಾನ ಹೆಂಗೆ ತೊಗೋಬೇಕು ಅಂದರೆ, ಈಗ ಸ್ಥೂಲವಾದ ವಸ್ತು ಯಾವ ರೀತಿ ಕೈಯಲ್ಲಿ ತೊಗೊಳ್ತೀವೋ, ಸೊ ಆ ಸೂಕ್ಷ್ಮವಾದ ಆಲೋಚನೆ ಅನ್ನೋದು ಆಲೋಚನಾ ಸ್ಥಾಯಿಯಲ್ಲೇ ಸಂಕಲ್ಪದ ಆಧಾರದಿಂದ. ಸೊ ಈಗ ಪರಮಾತ್ಮ ಅವ್ಯಕ್ತ ಫರಿಷ್ಠ ಭವ ಅನ್ನೋ ವರದಾನವನ್ನು ಕೊಟ್ಟರೆ, ನಾನು ಅವ್ಯಕ್ತ ಫರಿಷ್ಠ, ನಾನು ಈಶ್ವರೀಯ ಸೇವೆಗಾಗಿ ಈ ಭೂಮಿಯ ಮೇಲೆ ಅವತರಿಸಿರುವ ಅವ್ಯಕ್ತ ಫರಿಷ್ಠ ಅನ್ನೋ ಸಂಕಲ್ಪ ಮಾಡಿ ಆದಮೇಲೆ ಅಲ್ಲಿ ಪರಮಾತ್ಮ ಹೇಳ್ತಾ ಇರೋ ಜ್ಞಾನವನ್ನು ಪ್ರಾಕ್ಟಿಕಲ್ ಲೈಫಲ್ಲಿ ತರೋ ಹೆಜ್ಜೆಯನ್ನು
ನಾವು ಹಾಕಿದಾಗ ಪರಮಾತ್ಮ ಯಾವ ರೀತಿ ಆದರೆ ಗುಲ್ಜಾರ್ ದಾದಿಗಿಲ್ಲಿ ವರದಾನವನ್ನು ಕೊಟ್ಟರೋ, ಯಾವ ರೀತಿ ಆದರೆ ಬ್ರಹ್ಮ ತಂದೆಗೆ ಸಹಯೋಗವನ್ನು ಕೊಟ್ಟರೋ, ನಮಗೂ ಅದೇ ರೀತಿ ಇಲ್ಲಿ ಬರೀ ಶಿವ ಪರಮಾತ್ಮ ಅಲ್ಲ, ಶಿವ ತಂದೆ ಬ್ರಹ್ಮ ತಂದೆ ಇಬ್ಬರು ಸೇರಿ ಸಹಯೋಗವನ್ನು ಕೊಡಲಿಕ್ಕೆ ನಿಂತಿದ್ದಾರೆ ಇಲ್ಲಿ. ಸೊ ಒಂದೇ ಹೆಜ್ಜೆ ನಮ್ಮದು, ಸೊ 1000 ಹೆಜ್ಜೆಯನ್ನು ನಡೆಸಲಿಕ್ಕೆ ನಿಂತಿದ್ದಾರೆ. ಸೊ ಅದಕ್ಕಾಗಿ ಇಲ್ಲಿ ನಾವೆಷ್ಟರ ಮಟ್ಟಿಗೆ ಅದನ್ನು ತಗೊಳ್ತಾ ಇದ್ದೀವಿ ಅನ್ನೋದೇ ಪಾಯಿಂಟ್. ಸೊ ಎಷ್ಟು ನಾವು ಸಂಕಲ್ಪಗಳನ್ನು ಮಾಡಿ ವಿಶೇಷತೆಯನ್ನು ಧಾರಣೆ ಮಾಡ್ತಾ ಹೋಗ್ತೀವೋ ಅಷ್ಟು ನಮ್ಮ ಸ್ಥಿತಿ ಅನ್ನೋದು ಬೆಳೀತಾ ಹೋಗ್ತದೆ. ಅವು ಯಾವ ವಿಶೇಷತೆಗಳಂತೇಳಿ ಜಾನ್ವರಿ 8ನಲ್ಲಿ ಪ್ರತಿ ಮುರಳಿಯಲ್ಲಿ ತಿಳಿಸ್ತಾನೆ ಹೋಗಿದ್ದಾರೆ. ಇಲ್ಲಿ ಆ ಕರ್ತವ್ಯವನ್ನು ಅಂದರೆ ಜವಾಬ್ದಾರಿಯನ್ನು ರೆಸ್ಪಾನ್ಸಿಬಲ್ ಆಗಿರೋ ಪರ್ಸನ್ಗೆ ರೆಸ್ಪಾನ್ಸಿಬಿಲಿಟಿಯನ್ನು ಕೊಡ್ತಾರೆ ಅಷ್ಟೇ. ಸೊ ಇಲ್ಲಿ ಕೂಡ ಆ ಕರ್ತವ್ಯವನ್ನು ಮಾಡೋ ಒಂದು ಫಸ್ಟ್ ಸ್ಟೆಪ್ ದಾದಿ ಗುಲ್ಜಾರ್ ಅವರೇ ಇಡಲಾಗಿತ್ತು. ಅಲ್ಲಿ ಇರೋ 350 ಜನ ಅಂತ ಹೇಳ್ತಿರ್ತಾರೆ. ಸೊ ಆ 350 ಜನದಲ್ಲಿ ಇವರೇ ಫಸ್ಟ್ ಸ್ಟೆಪ್ಪನ್ನು ಇಟ್ಟಿರೋದು. ಅದಕ್ಕಾಗಿ ಆ 1000 ಸ್ಟೆಪ್ಸನ್ನು ನಡೆಸ್ತಾ ಇರೋದು ಪರಮಾತ್ಮ. ಇಲ್ಲಿ ಗುಲ್ಜಾರ್ ದಾದಿ ಶರೀರ ಬಿಟ್ಟ ಮೇಲೂ ಕೂಡ ನಮಗೆ ಬಹಳಷ್ಟು ಕರ್ತವ್ಯಗಳಿದೆ ಮಾಡಲಿಕ್ಕಾಗಿ. ಸೊ ಇದೆಲ್ಲ ಮಾಡ್ಬೋದಾ ಅಂದರೆ ಮಾಡ್ಬೋದು, ಆದರೆ ಫಸ್ಟ್ ಆ ಸಂಕಲ್ಪ ಮಾಡಿ ರೆಸ್ಪಾನ್ಸಿಬಿಲಿಟಿ ತೊಗೊಳ್ತಾ ಹೋಗ್ಬೇಕು ನಾವು. ಸೊ ತಗೊಳ್ತಾ ಹೋದಂಗೆಲ್ಲ ಪರಮಾತ್ಮ ಇನ್ನೂ ನಮಗೆ ಕೊಡ್ತಾ ಹೋಗ್ತಾರೆ ರೆಸ್ಪಾನ್ಸಿಬಿಲಿಟೀಸ್ನ. ಅಷ್ಟೇ ಹೊರತು ಬಾಬಾ ನೋಡ್ಕೊತಾರೆ ಎಲ್ಲವೂ ಅತಂದೆ ಅಂಥೇಳಿ ಪೂರ್ತಿ ಬ್ಲ್ಯಾಂಕ್ ಸ್ಟೇಟ್ಮೆಂಟ್ಸ್ ಅದು. ಅಂದರೆ ಇನ್ನು ಬಾಬಾ ನೋಡ್ಕೊತಾರೆ ಬಿಡಿ ಅಂತೇಳಿ ಬಿಡ್ತಾ ಹೋಗೋರಿಗೆ ಯಾವ ರೀತಿ ಪರಮಾತ್ಮ ರೆಸ್ಪಾನ್ಸಿಬಿಲಿಟೀಸನ್ನು ಕೊಡ್ತಾರೆ? ಅದು ನಿಭಾಯಿಸ್ತೀನಿ ಅನ್ನೋ ಒಂದು ಚಿಕ್ಕ ಸಂಕಲ್ಪ, ಅಂದರೆ ಮಿನಿಮಮ್ ಅವಲಕ್ಕಿಯನ್ನಾದರೂ ಹಾಕ್ರಿ ಅಂತ ಇದ್ದಾರೆ. ಅದನ್ನೇ ಭಕ್ತಿ ಮಾರ್ಗದಲ್ಲಿ ಸುಧಾಮನನ್ನು ಎಕ್ಸಾಂಪಲ್ ಆಗಿ ತೋರಿಸಿ ಅಟ್ಲೀಸ್ಟ್ ನೀವು ಅವಲಕ್ಕಿಯನ್ನು ಅಂದರೆ ಈ ಸಂಕಲ್ಪವನ್ನಾದರೂ ಹಾಕಿದರೆ ಆವಾಗ ನಾನು ವಿಶ್ವರಾಜ್ಯ ಭಾಗ್ಯ ಅಂದರೆ ಮತ್ತೆ ಸುಧಾಮ ಇನ್ ರಿಟರ್ನ್ ಹೋಗಿ ನೋಡಿದಾಗ ಶ್ರೀಕೃಷ್ಣ ಎಲ್ಲ ರಾಜ್ಯಭಾಗ್ಯವನ್ನು ಕೊಟ್ಟಿರೋ ಹಾಗೆ ತೋರಿಸಿದ್ದಾರೆ. ಅಂದರೆ ಮೆಹಲ್ ಮನೆ ಎಲ್ಲವನ್ನ. ಸೊ ಮಿನಿಮಮ್ ಆ ಸಂಕಲ್ಪವನ್ನು ಕೂಡ ಹಾಕಲ್ಲ ನಾನು ಅಂದರೆ ಪರಮಾತ್ಮ ಬಂದು ಸ್ಪೆಷಲ್ಲಾಗಿ ನಮ್ಮನ್ನೇ ಆರಿಸ್ಕೊಂಡು ನಮಗೆ ಹಿಂಗೆಲ್ಲ ಕೊಟ್ಟು ಮಾಡಿಸ್ತಾ ಹೋದರೆ ಮತ್ತು ಡಿಫರೆನ್ಸ್ ಬಂತಾ ಇಲ್ಲ ಅಲ್ಲಿ. ಸೊ ನಾಳೆ ವಿಶ್ವದಲ್ಲಿರೋ ಎಲ್ಲ ಮಕ್ಕಳ ಪ್ರತಿ ಪರಮಾತ್ಮ ಅಸಮಾನತೆ ಅಂದರೆ ಪಕ್ಷಪಾತವನ್ನು ತೋರಿಸ್ದಂಗೆನ ಅಲ್ಲನ. ಸೊ ಅದನ್ನು ಯಾವತ್ತೂ ಪರಮಾತ್ಮ ಮಾಡೋದಿಲ್ಲ. ಸೊ ಸಂಕಲ್ಪ ನಿಮ್ಮದು, ಧೈರ್ಯ ಎಲ್ಲವೂ, ಧೈರ್ಯದ ಒಂದೇ ಹೆಜ್ಜೆ ನಿಮ್ಮದು. ಅದಾದಮೇಲೆ ಧೈರ್ಯ, ರಕ್ಷಣೆ, 1000 ಹೆಜ್ಜೆ, ಇನ್ನು ಸಹಯೋಗ ಬೇಕಾದ್ದು ಜಸ್ಟ್ ಕುಂತಲ್ಲೇ ಆಗ್ತಿರ್ತದೆ ಅದೆಲ್ಲನೂ. ಸೊ ಅದಕ್ಕಾಗಿ ಇದೆಲ್ಲವೂ ಅನುಭವದಿಂದ ನಾವು ತಿಳ್ಕೊಳ್ಬೇಕಾಗಿರೋ ವಿಷಯ. ಅದಕ್ಕಾಗಿಯೇ ಆ ಭಗವದ್ಗೀತೆಯ ವಿಜ್ಞಾನ ಯೋಗದಲ್ಲಿ ಪರಮಾತ್ಮನನ್ನು ಅನುಭವದಿಂದಲೇ ತಿಳಿಲಿಕ್ಕೆ ಸಾಧ್ಯ, ನೋಡಲಿಕ್ಕೆ ಸಾಧ್ಯ ಅಂತಿದ್ದಾರೆ. ಸೊ ಈ ಜಡವಾದ ಕಣ್ಣಿಗೆ ಅವ್ರು ಕಾಣಿಸ್ತಾರ? ಇಲ್ಲ. ಸೊ ಹೆಂಗೆ ಅವರನ್ನು ತಿಳ್ಕೊಳ್ಳೋದು ಅಂದರೆ ಅನುಭವದಿಂದ. ಸೊ ಇಲ್ಲಿ ಅದಾದಮೇಲೆ ಏನು ಹೇಳ್ತಾ ಇದ್ದಾರೆ ಅಂದರೆ, ಆದರೂ ಸಹ ಬಾಬ್ದಾದ ಈ ಪಾರ್ಟ್ ಮಾಡಲು ಮಗುವಿಗೆ ಅಭಿನಂದನೆಗಳನ್ನು ಕೊಡುತ್ತಾರೆ. ಎಷ್ಟು ಸಮಯ ಇಷ್ಟು ಶಕ್ತಿಯನ್ನು ಸಮಾಯೋಜನೆ ಮಾಡುವುದು ಸಹ ಅಡ್ಜಸ್ಟ್ ಮಾಡುವ ವಿಶೇಷತೆಯ ಕಾರಣ ಹೆಚ್ಚಿನ ಗಿಫ್ಟ್ ಆಗಿದೆ. ಆದರೂ ಸಹ ಬಾಬ್ದಾದರವರಿಗೆ ಶರೀರವನ್ನು ನೋಡಲೇಬೇಕಾಗುತ್ತದೆ. ವಾದ್ಯ ಹಳೆಯದಾಗಿದೆ ಮತ್ತು ನುಡಿಸುವವರು ಶಕ್ತಿಶಾಲಿಯಾಗಿದ್ದಾರೆ. ಆದರೂ ಹಾಂಜಿಯ ಪಾಠದ ಕಾರಣ ಚೆನ್ನಾಗಿ ನಡೆಯುತ್ತಿದೆ. ಅಂದರೆ ವಾದ್ಯ ಎಷ್ಟು ಹಳೆಯದಾದರೂ ಕೂಡ, ನುಡಿಸೋರು ಎಷ್ಟು ಶಕ್ತಿಶಾಲಿಯಾದರೂ ಕೂಡ ಹಾಂಜಿ ಅನ್ನೋ ಪಾಠ ಇರೋ ಕಾರಣಕ್ಕಾಗಿ ಚೆನ್ನಾಗಿ ನಡೆಯುತ್ತಿದೆ. ಇಲ್ಲಿ ಹಾಂಜಿ ಅಂತೇಳಿ ಏನಕ್ಕೆ ಅನ್ಬೇಕು ನಾವು? ಹಾಗೆಯೇ ಓಕೆ ಅಂತೇಳಿ ಪರಮಾತ್ಮ ಹೇಳಿರೋ ಶ್ರೀಮತಕ್ಕೆ ಅನ್ಬೇಕಾಗಿರೋದು. ಆದರೆ ಬಾಬ್ದಾದ ಸಹ ವಿಧಿ ಮತ್ತು ಯುಕ್ತಿಪೂರ್ವಕವಾಗಿಯೇ ಕೆಲಸವನ್ನು ಮಾಡುತ್ತಾರೆ. ಮಿಲನದ ವಾಯಿದೆ ಇದೆ, ಆದರೆ ವಿಧಿ ಸಮಯಾನುಸಾರ ಪರಿವರ್ತನೆಯಾಗುತ್ತಿರುವುದು. ಸೊ ಇಲ್ಲಿ ಪರಮಾತ್ಮ ನಮಗೆ ಫಾಲೋ ಫಾದರ್ ಅಷ್ಟೆ. ಪರಮಾತ್ಮ ಪ್ಲಸ್ ಅಂದರೆ ಶಿವ ತಂದೆ, ಬ್ರಹ್ಮ ತಂದೆ ಇಬ್ಬರನ್ನು ಮಾತ್ರ ಫಾಲೋ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ಅಷ್ಟೇ ಹೊರತು ಬೇರೆ ನೋಡ್ತಾ ಇದ್ದೀವಿ ಅಂದರೆ ದೇಹಾಭಿಮಾನದಲ್ಲಿ ಬರ್ತೀವಿ, ಹಿಂದೆ ಬೀಳೋ ಚಾನ್ಸ್ ಇದೆ. ಸೊ ವಿದ್ಯಾರ್ಥಿಗಳಲ್ಲಿ ಯಾರಿಗವರು ಗಮನಿಸಬೇಕಾಗಿರೋ ವಿಷಯ. ಸೊ ಎಲ್ಲರನ್ನ ನೋಡಬೇಕಾದಾಗ ಜಸ್ಟ್ ವಿಶೇಷತೆ ಗುಣಗ್ರಾಹಕರಾಗ್ರಿ ಅಂತ ಇದ್ದಾರೆ. ಅದೇ ವಿಷಯವನ್ನು ಪರಮಾತ್ಮ ನಮಗೆ 9ನೇ ತಾರೀಕು ಜಾನ್ವರಿ ತಿಂಗಳು 1995 ರಿವೈಸ್ ಕೋರ್ಸಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಅನುಸರಿಸುವುದರಲ್ಲಿ ಬ್ರಹ್ಮ ತಂದೆಯನ್ನು ಅನುಸರಿಸಿ. ಸರ್ವರ ಪ್ರತಿ ಗುಣಗ್ರಾಹಕರಾಗುವುದು ಬೇರೆ ವಿಷಯ, ಆದರೆ ಅನುಸರಿಸುವುದರಲ್ಲಿ ತಂದೆಯನ್ನೇ ಅನುಸರಿಸಬೇಕು. ಕೆಲವರು ಅಣ್ಣಂದಿರನ್ನು ಅಕ್ಕಂದಿರನ್ನು ಅನುಸರಿಸಬೇಕು ಎಂದುಕೊಳ್ಳುತ್ತಿದ್ದಾರೆ,
ಆದರೆ ಅವರು ಕೂಡ ಯಾರನ್ನು ಅನುಸರಿಸುತ್ತಿದ್ದಾರೆ? ಅವರು ಬ್ರಹ್ಮ ತಂದೆಯನ್ನೇ ಅನುಸರಿಸುತ್ತಿದ್ದಾರೆ. ಮತ್ತೆ ನೀವು ಅವರನ್ನು ಅನುಸರಿಸುತ್ತಿದ್ದೀರಿ. ಡೈರೆಕ್ಟಾಗಿ ಏಕೆ ಅನುಸರಿಸುತ್ತಿಲ್ಲ? ಎಲ್ಲರೂ ಬ್ರಹ್ಮಕುಮಾರರೇ ತಾನೇ? ಅಥವಾ ಇಂತಹ ಅಣ್ಣನ ಕುಮಾರನು ಅಥವಾ ಅಕ್ಕನ ಕುಮಾರರಲ್ಲ ತಾನೇ? ತಂದೆ ಯಾರು? ಬ್ರಹ್ಮರವರಲ್ಲವೇ? ತಂದೆಯನ್ನು ಅನುಸರಿಸಿ ಎಂದು ಹೇಳುತ್ತೀರಾ? ಅಥವಾ ಅಣ್ಣಂದಿರನ್ನು ಅಕ್ಕಂದಿರನ್ನು ಅನುಸರಿಸಬೇಕೆಂದು ಹೇಳಲಾಗಿದೆಯೇ? ಎಲ್ಲರಲ್ಲಿ ವಿಶೇಷತೆಗಳನ್ನು ನೋಡಿ, ಆದರೆ ಅನುಸರಿಸುವುದರಲ್ಲಿ ತಂದೆಯನ್ನೇ ಅನುಸರಿಸಬೇಕು. ಗೌರವವನ್ನಿಡಿ. ಸೊ ಎಲ್ಲರ ಜೊತೆ ರೆಸ್ಪೆಕ್ಟ್ಫುಲ್ಲಾಗಿ ಇರಬೇಕು, ಗೌರವವನ್ನಿಡಬೇಕು, ಗುಣಗಳನ್ನು ನೋಡಬೇಕು, ತಪ್ಪೇನಿಲ್ಲ. ಆದರೆ ಯಾರನ್ನು ಅನುಸರಿಸಬೇಕು? ಫಾಲೋ ಅಂತ ಬಂದಾಗ ಮಾತ್ರ ಫಾದರೇ ಅಂತಿದ್ದಾರೆ. ಬಿಟ್ಟರೆ ಬೇರೆ ಯಾರನ್ನು ನೋಡಲಿಕ್ಕೆ ಇಲ್ಲಿ ನಮಗೆ ಶ್ರೀಮತನೇ ಇಲ್ಲ. ದಾರಿ ತೋರಿಸುವವರು ತಂದೆಯೊಬ್ಬರೇ. ಅಕ್ಕ ಅಣ್ಣಂದಿರು ಯಾರೂ ದಾರಿ ತೋರಿಸುವವರಲ್ಲ. ದಾರಿ ತೋರಿಸುವವರು ಒಬ್ಬರೇ ಮತ್ತು ಸಾಕಾರ ಉದಾಹರಣೆ ಬ್ರಹ್ಮ ತಂದೆಯಷ್ಟೇ. ತಂದೆಯನ್ನು ಅನುಸರಿಸುತ್ತಿದ್ದೀರಾ ಅಥವಾ ಬ್ರಹ್ಮ ತಂದೆಯನ್ನು ನೋಡಲೇ ಇಲ್ಲ ಎಂದು ಯೋಚಿಸುತ್ತಿದ್ದೀರಾ? ಈ ಮುರಳಿಯನ್ನು ಇನ್ನೂ ಕಂಪ್ಲೀಟಾಗಿ ಓದಿದ್ರೂ ಕೂಡ ವಿದ್ಯಾರ್ಥಿಗಳಲ್ಲಿ ಅವಗಾಹನೆ ಅಂದರೆ ಕಂಪ್ಲೀಟ್ ಅರಿವು ಅನ್ನೋದು ಮೂಡ್ತದೆ. ಸೊ ಈ ಮುರಳಿಯಲ್ಲಿ ಪರಮಾತ್ಮ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ. ಸೊ ಮುರಳಿಯ ಡೇಟು 9/01/1995, 9/1/1995. ಅದಾದಮೇಲೆ ಲಾಸ್ಟಿಗೆ 18ನೇ ವರ್ಷದಲ್ಲಿ ಎಲ್ಲವನ್ನು ಹೇಳುವೆವು, 17ನ್ನು ಸಂಪೂರ್ಣ ಮಾಡಲೇಬೇಕಾಗಿದೆ, ಒಳ್ಳೆಯದು. ಇಲ್ಲಿ 18ನೇ ವರ್ಷ ಅಂದರೆ ಬ್ರಹ್ಮ ತಂದೆ ಶರೀರವನ್ನು ಬಿಟ್ಟು 18 ವರ್ಷ ಆಯಿತು. ಸೊ 17 ವರ್ಷ ಆಯಿತು. 18ನೇ ವರ್ಷ ಅಂದರೆ ನೆಕ್ಸ್ಟ್ 86ಅಲ್ಲಿ ಎಲ್ಲವನ್ನ ಹೇಳ್ತೀನಿ ಅಂತೇಳಿ ಹೇಳ್ತಾ ಇದ್ದಾರೆ ಪರಮಾತ್ಮ. ಎಲ್ಲ ಫಾಲೋ ಫಾದರ್ ಮಾಡುವಂತಹ ಸಹಜ ಪುರುಷಾರ್ಥಿ ಮಕ್ಕಳಿಗೆ, ಸದಾ ಪ್ರಸನ್ನಚಿತ್ತ ವಿಶೇಷ ಆತ್ಮರಿಗೆ, ಸದಾ ಕರನ್ಕರಾವನಹಾರಾಗಿ ದೇಹದಿಂದ ಕರ್ಮ ಮಾಡಿಸುವಂತಹ ಮಾಸ್ಟರ್ ರಚಯಿತ ಮಕ್ಕಳಿಗೆ, ಇಂತಹ ಬಾಬ್ದಾದರವರ ಸ್ನೇಹದ ಜೀವನದಿಂದ ಪ್ರತಿಕ್ರಿಯೆಯನ್ನು ಕೊಡುವಂತಹ ಮಕ್ಕಳಿಗೆ ಸ್ನೇಹ ಸಂಪನ್ನ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಓಂ ಶಾಂತಿ. ಸೊ ಅದಾದಮೇಲೆ ಇಲ್ಲಿ ಯಾವ ಮುರಳಿ ಅಂತ ಅಂದರೆ 6ನೇ ತಾರೀಕು ಏಪ್ರಿಲ್ ತಿಂಗಳು 1982. ಈ ಮುರಳಿಯಲ್ಲಿ ಕೂಡ ಪರಮಾತ್ಮ, ಸೊ ಇದು ಆಲ್ರೆಡಿ ರೆಕಾರ್ಡ್ ಆಗೇ ಇದೆ, ತ್ಯಾಗ ಮತ್ತು ಭಾಗ್ಯದಲ್ಲಿ ದಾಸಿ ಮತ್ತು ಅಧಿಕಾರಿ ಆತ್ಮರ ಲಕ್ಷಣಗಳು ಅಂಥೇಳಿ. ಸೊ ಇಲ್ಲಿ ಪರಮಾತ್ಮ ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ವ್ಯರ್ಥ ಚಿಂತನೆಯ ಕಣ್ಣನ್ನು ಮುಚ್ಚಿ ತಂದೆಯ ಮರ್ಜಿ ಅರ್ಥಾತ್ ತಂದೆಯ ಹೆಜ್ಜೆಯ ಮೇಲೆ ಹೆಜ್ಜೆ ಇಡುತ್ತಾ ಹೋಗಿ. ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಟು ನಡೆಯುವುದು ಕಠಿಣವೋ ಅಥವಾ ಸಹಜವೋ? ಆದ್ದರಿಂದ ಸದಾ ಫಾಲೋ ಫಾದರ್ ಮಾಡಿ. ಸಹೋದರಿ ಸಹೋದರರನ್ನು ಅನುಸರಿಸುವುದಲ್ಲ. ಈ ಹೊಸ ಹೆಜ್ಜೆಯನ್ನು ಇಡಬೇಡಿ, ಆಗ ಗುರಿಯಿಂದ ವಂಚಿತರಾಗುವಿರಿ. ಸೊ ಆ್ಯಕ್ಚುಲ್ ಆಗಿ ಇದನ್ನು ಮಾಡಬೇಡಿ ಅಂತೇಳಿ ನಮಗೆ 1995ಅಲ್ಲಿ ತಿಳಿಸಿದ್ದಾರೆ. ಸೊ ನಿಜವಾಗ್ಲೂ ಹೇಳಬೇಕಂದ್ರೆ ಪರಮಾತ್ಮ ನಮ್ಮನ್ನು ಎಷ್ಟು ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅಂತೇಳಿ ಅರ್ಥ ಆಗುತ್ತೆ ಮುರಳಿ ಓದ್ತಿರ್ಬೇಕಾದ್ರೆ. ಆದರೆ ಆ ರಿವೈಸ್ ಕೋರ್ಸ್ ಹೇಳೋದ್ರ ಜೊತೆ ನಮ್ಮನ್ನು ಅಬ್ಸರ್ವ್ ಕೂಡ ಮಾಡಿ, ಅಂದರೆ ನಮ್ಮ ಬಗ್ಗೆ ನಾವೇನು ಮಾಡ್ತಾ ಇದ್ದೀವೋ ನೋಡಿ ಅದರ ಆಧಾರದ ಮೇಲೆ ಮತ್ತೆ ಮುರಳಿ ಅಂದರೆ 1982ರಲ್ಲೇ ವ್ಯರ್ಥವನ್ನು ಬಿಡ್ರಿ, ಅಂದರೆ ಇವರನ್ನು ನೋಡಿ ಇವರನ್ನು ಫಾಲೋ ಮಾಡೋದು ಬಿಟ್ಟುಬಿಡಿ. ಸೊ ಅವರ ಮೇಲೆ ಗೌರವವನ್ನು ಇಡಿ ಅಂತೇಳಿ ಆಲ್ರೆಡಿ 1982ಅಲ್ಲಿ ಹೇಳಿದ್ದಾರೆ. ಮತ್ತೆ ಅದೇ ರಿಪೀಟ್ ಆದ ಕಾರಣಕ್ಕಾಗಿ ಮತ್ತೆ 1995ರಲ್ಲಿ ಕೂಡ ಹೇಳಿದ್ದಾರೆ. ಸೊ ಇಲ್ಲಿ ಫಾಲೋ ಫಾದರ್ ಮಾಡಿ, ಸಹೋದರಿ ಸಹೋದರರನ್ನು ಅನುಸರಿಸುವುದಲ್ಲ, ಈ ಹೊಸ ಹೆಜ್ಜೆಯನ್ನು ಇಡಬೇಡಿ. ಸೊ ಅವ್ಯಕ್ತ ಮುರಳಿ ಅರ್ಥ ಆಗಲ್ಲ ಅನ್ನೋರಿಗೆ ಈ ನಾರ್ಮಲ್ ಸೆಂಟೆನ್ಸು, ಸಹೋದರಿ ಸಹೋದರರನ್ನು ಅನುಸರಿಸುವುದಲ್ಲ. ಸೊ ನೀವು ಗ್ರೇಟ್ ಗ್ರ್ಯಾಂಡ್ ಫಾದರ್ನ ಗ್ರೇಟ್ ಗ್ರ್ಯಾಂಡ್ ಚಿಲ್ಡ್ರನ್ನು, ಸೊ ನೀವೇನು ಯೋಚನೆ ಮಾಡ್ತಾ ಇದ್ದೀರೋ ಅದೇ ವೃಕ್ಷಕ್ಕೆ ಹೋಗ್ತಾ ಇದೆ. ಸೊ ಈ ಮಿನಿಮಮ್ ಸೆಂಟೆನ್ಸಸ್ ಅಂತೂ ಅರ್ಥ ಆಗುತ್ತೆ. ಆ್ಯಕ್ಚುಲಾಗಿ ಸಬ್ಜೆಕ್ಟ್ ಅರ್ಥ ಆಗೋದೇ ಈ ರಿವೈಸ್ ಕೋರ್ಸ್ ಅಥವಾ ಅವ್ಯಕ್ತ ಮುರಳಿಯನ್ನು ಓದಿದಾಗ. ಈ ಹೊಸ ಹೆಜ್ಜೆಯನ್ನು ಇಡಬೇಡಿ, ಆಗ ಗುರಿಯಿಂದ ವಂಚಿತರಾಗುವಿರಿ. ಈ ಹೆಜ್ಜೆ ಇಟ್ಟರೆ ಏನಾಗ್ತದೆ? ಗುರಿಯಿಂದ ವಂಚಿತರಾಗ್ತೀವಿ. ಸೊ ಗುರಿ ಏನು? ಗುರಿ ಅಥವಾ ಲಕ್ಷ್ಯ ಅಂದ್ಕೊಳ್ಳೋಣ. ಸೊ ನಮ್ಮ ಲಕ್ಷ್ಯವೇನು? ನರನಿಂದ ನಾರಾಯಣನಾಗಬೇಕನ್ನೋ ಲಕ್ಷ್ಯದಿಂದ ನಾವು ವಂಚಿತರಾಗ್ತೀವಿ. ಗೌರವ ಕೊಡಿ, ಆದರೆ ಫಾಲೋ ಮಾಡಬೇಡಿ. ವಿಶೇಷತೆ ಮತ್ತು ಗುಣವನ್ನು ಸ್ವೀಕಾರ ಮಾಡಿ, ಆದರೆ ತಂದೆಯ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನಿಡಿ. ಸೊ ಇಲ್ಲಿ ಪರಮಾತ್ಮ ಬ್ರಹ್ಮ ತಂದೆ ಶರೀರದಲ್ಲಿ ಬಂದಿರೋ ಕಾರಣಕ್ಕಾಗಿಯೇ ಬ್ರಹ್ಮ ತಂದೆಯನ್ನು ಫಾಲೋ ಮಾಡಲಿಕ್ಕೆ ಹೇಳ್ತಾ ಇದ್ದಾರಾ ಅನ್ನೋ ಡೌಟು ಪ್ರತಿಯೊಂದು ವಿದ್ಯಾರ್ಥಿಗಳಲ್ಲಿ ಬರ್ಬೋದು. ಆದರೆ
ಸೊ ಅದೇ ರೀತಿಯಾಗಿ ಗುಲ್ಜಾರ್ ದಾದಿ ಶರೀರದಲ್ಲಿ ಕೂಡ ಬಂದಿದ್ದಾರೆ. ಸೊ ಫಸ್ಟ್ ಶರೀರ ಬಿಟ್ಟಿರೋದು ಮಮ್ಮನೇ ಆದರೂ ಕೂಡ ಸೊ ಇಲ್ಲಿ ಯಾರನ್ನು ಕೂಡ ಫಾಲೋ ಮಾಡಲಿಕ್ಕೆ ಹೇಳ್ತಾ ಇಲ್ಲ. ಈವನ್ ಫಾಲೋ ಮಮ್ಮ ಅಂತೇಳಿ ಕೂಡ ಎಲ್ಲೂ ಹೇಳಿಲ್ಲ. ಆದರೆ ಫಾಲೋ ಫಾದರ್ ಅಂದರೆ ಬ್ರಹ್ಮ ತಂದೆಯನ್ನೇ ಫಾಲೋ ಮಾಡ್ರಿ ಅಂತ ಹೇಳಲಿಕ್ಕೆ ರೀಸನ್ ಏನು ಅನ್ನೋ ಡೌಟ್ ಬಂದರೆ, ಜಾನ್ವರಿ 18 ಅಂದರೆ ಜಾನ್ವರಿ 18ನೇ ತಾರೀಕಿರೋ ಪ್ರತಿಯೊಂದು ಅವ್ಯಕ್ತ ಮುರಳಿ ಅಥವಾ ರಿವೈಸ್ ಕೋರ್ಸನ್ನು ತೆಗೆದು ಓದ್ಕೊಂಡ್ರೆ ವಿದ್ಯಾರ್ಥಿಗಳಿಗೆ ಅರ್ಥ ಆಗಿಬಿಡ್ತದೆ. ಬ್ರಹ್ಮ ತಂದೆ ಯಾವ ರೀತಿ ಧಾರಣೆ ಮಾಡಿದ್ರು, ಅವರ ಧೈರ್ಯದ ಮೊದಲ ಹೆಜ್ಜೆ ಏನು, ಎರಡನೇ ಹೆಜ್ಜೆ ಏನು, ಅವರ ಪ್ರತಿಯೊಂದು ಹೆಜ್ಜೆಗಳು ಯಾವ ರೀತಿ ಇರ್ತಿತ್ತು. ಸೊ ಅವ್ರಿಗೆ ಸೋಲಾಕಾಲ ಸಂಪೂರ್ಣ ಅಂತ ಹೇಳಿ ಏನಕ್ಕಂದ್ರೆ ಪ್ರತಿಯೊಂದು ಕರ್ಮದಲ್ಲಿ ವಿಶೇಷತೆ ಇರ್ತಿತ್ತು. ಸೊ ಅಷ್ಟು ವಿಶೇಷತೆಗಳನ್ನು ಧಾರಣೆ ಮಾಡಿರೋ ಕಾರಣಕ್ಕಾಗಿ, ಸೊ ಅವರು ನಂಬರ್ 1 ಆಗಿರೋ ಕಾರಣಕ್ಕಾಗಿ ನಂಬರ್ 1 ವಿದ್ಯಾರ್ಥಿಯನ್ನೇ ಫಾಲೋ ಮಾಡಲಿಕ್ಕೆ ನಮಗೆ ತಿಳಿಸ್ತಾ ಇದ್ದಾರೆ.